ಆಡಿಷನ್ಸ್ ಎಲ್ಲ ಕೊಡೋಕ್ಕೂ ಮುಂಚೆ ನೀವು ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ರಾ? ನಮಗೇನು ಲಿಂಕ್ ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಫಿಲ್ಮ್ ಇಂಡಸ್ಟ್ರಿ ಆಗಲಿ ಅಥವಾ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ. ಫ್ರಮ್ ಮೈ ಪರ್ಸ್ಪೆಕ್ಟಿವ್ ಹೇಳ್ತಾ ಇರೋದಾದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿ ದ ಬಿಗ್ಗೆಸ್ಟ್ ಚಾಲೆಂಜ್ ವಿ ಫೇಸ್ ಇಸ್ ಆ 3 ಪಿಕ್ಚರೇ ಹಿಟ್ಟಾಗ್ಬಿಡುತ್ತೆ. ಇಲ್ಲಿ ಹಂಗಲ್ಲ, ನಾವು ತಿಂಗಳಿಗೆ 3 ಪಿಕ್ಚರ್ ಮಾಡಬೇಕು ಮನೆ ಓಡಿಸ್ಬೇಕಂತಾದ್ರೆ. ಅನ್ನೆಸೆಸರಿ ವೇಸ್ಟೇಜ್ ಎಷ್ಟೊಂದು ಕಡೆ ಆಗುತ್ತೆ. ಎಷ್ಟೋ ಡೈರೆಕ್ಟರ್ ಸ್ಟುಡಿಯೋಗೆ ಬಂದ್ಬಿಟ್ಟು ಹೇಳ್ತಾರೆ, ಸರ್ ಅಲ್ಲಿ ವೇಸ್ಟ್ ಆಯಿತು, ಇಲ್ಲಿ ವೇಸ್ಟ್ ಆಯಿತು ದುಡ್ಡು. ಆ್ಯಂಡ್ ಐ ಟೆಲ್ ಓನ್ಲಿ ಒನ್ ಥಿಂಗ್, ನನ್ನ ಹತ್ರ ಲಾಸ್ಟ್ ಮೊಮೆಂಟಿಗೆ ಬರ್ತೀರಾ, ಮ್ಯೂಸಿಕ್ ಇಸ್ ಒನ್ ಆಫ್ ದ ಮೇನ್ ಪಿಲ್ಲರ್ಸ್ ಫಾರ್ ಯುವರ್ ಫಿಲ್ಮ್ ಅಂತ ಹೋಯ್ತು. ಸೊ ಅದು ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ಸರ್? ಆ ಥರ ನೋಡ್ತಾನೆ ಇಲ್ಲ ನಾನು ಇನ್ಫ್ಯಾಕ್ಟ್ ಇಂಡಸ್ಟ್ರಿನ. ಓಕೆ, ಈಗ ನೆಕ್ಸ್ಟ್ ಏನಾದರೂ ಆಪರ್ಚುನಿಟೀಸ್ ಬಂದರೆ ಹೇಗೆ ಅಕ್ಸೆಪ್ಟ್ ಮಾಡೋ ಸಾಧ್ಯತೆಗಳುಂಟಾ? ಹೆಂಗೆ ಹೇಳಿ, ನಾನು ನಿಮ್ಗೆ 100 ರೂಪಾಯಿ ಕೊಟ್ಬಿಟ್ಟು 50 ಜನರಿಗೆ ಅಡುಗೆ ಮಾಡಿ ಅಂದಂಗೆ. ನೀನೇ ನೀನೇನೇ ನನ್ನೆಲ್ಲ ಆಸೆ, ನನ್ನ ಕನಸೇ ನನ್ನೆಲ್ಲ ಸೊಗಸೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಹಲವಾರು ಸಂಗೀತಗಳನ್ನ ನೀಡಿರುವಂಥ ನಮ್ಮ ಸಂಗೀತ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಸೊ ಸಂಗೀತ ನೀಡೋಕ್ಕಿಂತ ಮುಂಚೆ ಅವರು ಹಿನ್ನೆಲೆ ಗಾಯಕರಾಗಿ ನಮಗೆಲ್ಲ ಪರಿಚಯ ಆಗ್ತಾರೆ. ಸೊ ಸರಿಗಮಪ ಮೂಲಕ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿರುವಂಥ ನಮ್ಮ ನಕುಲ್ ಅಭಯಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಒಂದು ಸಿನಿಮಾ ಜರ್ನಿ ಹೇಗೆ ಶುರುವಾಯಿತು, ಅವರ ಒಂದು ವಿಶೇಷತೆ ಏನಂತ ತಿಳ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಆಲ್ ಗುಡ್, ನಡೀತಾ ಇದೆ ಸರ್. ನಕುಲ್ ಅಭಯಂಕರ್, ಸೊ ನಾವೆಲ್ಲ ನಿಮ್ಮನ್ನ ಸರಿಗಮಪ ಸೀಸನ್ 7 ನೋಡಿರ್ತೀವಿ. ಸೊ ಸೀಸನ್ 7 ನೀವು ವಿನ್ನರ್ ಅಪ್ ಆಗ್ತೀರಾ. ಸೊ ಸರಿಗಮಪ ಅದಕ್ಕೂ ಮುಂಚೆ ನೀವು ಏನು ಮಾಡ್ಕೊಂಡಿದ್ರಿ, ಅಂಡ್ ಹೇಗೆ ನಿಮ್ಮ ಒಂದು ಸಂಗೀತ ಅಭ್ಯಾಸ ಶುರುವಾಯಿತು? ಸಂಗೀತ ಅನ್ನೋದು ಫ್ಯಾಮಿಲಿಯಲ್ಲೇ ಇತ್ತು ಮುಂಚೆಯಿಂದನು. ಅಂದರೆ ನನ್ನ ಅಜ್ಜಂದ್ರೆಲ್ಲ ನೋಡಿದ್ರೆ ಊರಲ್ಲಿ ಅಮ್ಮನ ಅಪ್ಪ ಹರಿದಾಸರು, ಹರಿಕಥೆ ಮಾಡ್ತಿದ್ರು. ಅಪ್ಪನಪ್ಪ ಯಕ್ಷಗಾನದ ಕ್ಷೇತ್ರದಲ್ಲಿದ್ದರು. ಓಕೆ. ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ನೋಡಿದ್ರೆ ನೀವು ಮುಂಚೆಯಿಂದನೂ ಅಜ್ಜಿ, ಅವರ ಅಣ್ಣ ತಮ್ಮಂದರು ಎಲ್ಲರೂ ಸಂಗೀತದಲ್ಲಿ ಪರಿಣತರು. ಅಂದರೆ ಒಂದು ರೀತಿ ಜೀನಿಯಸ್ ಅಂತ ಹೇಳ್ಬೋದು, ಬಟ್ ಕಲ್ತಿಲ್ಲ ಅವರು. ಬಿಕಾಸ್ ಊರಲ್ಲಿದ್ದಾಗ ಆ ಥರ ಪ್ರೊಫೆಷನಲ್ ಎಜುಕೇಷನ್ ಸಿಗ್ತಿರಲಿಲ್ಲ. ಬಟ್ ಏನೊಂದು ಕಲಿಯುವಂಥ ಒಂದು ಅವಕಾಶ ಸಿಗ್ತಿತ್ತು ಅವ್ರಿಗೆ ಆ ಹಳ್ಳಿಯಲ್ಲೂ, ಅದನ್ನು ಅವರು ತುಂಬ ಸದುಪಯೋಗ ಮಾಡಿ ಅವರೆಷ್ಟು ಕೃಷಿ ಮಾಡ್ಬೋದು ಅದರಲ್ಲಿ ಅಷ್ಟು ಮಾಡಿದ್ದರು. ಹಾಗೆ ಅದೇ ಥರ ನನ್ನ ಅಜ್ಜ ಹರಿದಾಸರಾಗಿದ್ದು, ಅಪ್ಪನಪ್ಪ ಯಕ್ಷಗಾನದಲ್ಲಿ ಬೆಳೆದಿದ್ದು. ಸೊ ಹಾಗೆ ಸಿಕ್ಕಿರೋ ಒಂದು ಸಣ್ಣ ಅವಕಾಶವನ್ನು ಅವ್ರು ತುಂಬ ದೊಡ್ಡದಾಗಿ ಬೆಳೆಸ್ಕೊಂಡ್ರು. ಸೊ ಹಾಗಾಗಿ ಆ ಒಂದು ಸಂಗೀತ ಏನಿದೆ ಜೆನೆಟಿಕಲಿ ನಮಗೂ ಸಿಕ್ತು. ಹೌದು, ಜೀನ್ ಸ್ಪ್ರೆಡ್ ಆಗೋಯ್ತು. ಸೊ ಡೆಫಿನೆಟ್ಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಇಲ್ಲಾಂದರೆ ಇಷ್ಟು ಸ್ಟ್ರಾಂಗ್ ಆಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಸಣ್ಣ ವಯಸ್ಸಿಂದ ನಾವು ಸಂಗೀತವನ್ನು ಕಲಿತು ಬೆಳೆದವರು. ಅಪ್ಪ ಅಮ್ಮ ಆ್ಯಸ್ ಯೂಶ್ವಲ್ ನಾವು ಚಿಕ್ಕವರಿದ್ದಾಗ ಕ್ಲಾಸಸ್ಸಿಗೆ ಕಳಿಸ್ತಿದ್ರು. ಕಲಿಯೋಕ್ಕೆ ಕಮ್ಮಿ ಇಂಟ್ರೆಸ್ಟ್ ಇದ್ದರು. ಏನೋ ಕೇಳ್ತಾ ಕೇಳ್ತಾ ಸಂಗೀತ ಹೋಗ್ತಿತ್ತು ಕಿವಿಗೆ. ಅಣ್ಣ ತುಂಬ ಶ್ರದ್ಧೆಯಿಂದ ಕಲಿತಾಯಿದ್ರು. ನನ್ನ ಅಣ್ಣ ನನಗಿಂತ 6 ವರ್ಷ ದೊಡ್ಡವರು. ಸೊ ನಾನು ಚಿಕ್ಕವನಿದ್ದಾಗ ಅವ್ರು ಕರ್ನಾಟಿಕ್ ಸ್ಟೈಲ್ ಕ್ಲಾಸಿಕಲ್ ಮ್ಯೂಸಿಕ್ ಕಲಿತಿದ್ರು. ನನಗೂ ಹೇಳ್ಕೊಡಕ್ಕೆ ಟ್ರೈ ಮಾಡ್ತಿದ್ರು, ಬಟ್ ನನಗೆ ಆಟದ ಹುಚ್ಚು. ಸೊ ಕೂರಕ್ಕಾಗ್ತಿರ್ಲಿಲ್ಲ ಒಂದು ಕಡೆ. ಬಟ್ ಅಣ್ಣ ಹಾಡೋದು ಕೇಳಿ ಒಂಥರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗ್ತಾ ಹೋಯಿತು. ಬಟ್ ಆ್ಯಸ್ ಎನ್ ವೆನ್ ವಿ ಪ್ರೋಗ್ರೆಸ್ಡ್, ಸಂಗೀತದೊಂದು ಹುಚ್ಚು ಅಂತ ಜಾಸ್ತಿನೇ ಆಗೋಯ್ತು, ವಿನಾ ಕಮ್ಮಿ ಆಗಿಲ್ಲ ಇಬ್ಬರಿಗೂ. ಹಾಗೆ ಆಗ್ತಾ 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 ಆ ಹಂತದಲ್ಲಿ ನನಗೇನು ಸಿಗಬೇಕಾಗಿತ್ತು ಅದು ಸಿಗ್ತಾ ಹೋಯಿತು. ನಾನು 6th ಸ್ಟ್ಯಾಂಡರ್ಡಲ್ಲಿದ್ದಾಗ ಮನೆಗೊಂದು ಯಮಹಾ ಕೀಬೋರ್ಡ್ ತೊಗೊಂಬಂದು, ಸಿಂಥಸೈಸರ್. ಸೊ ಅದು ನೋಡಿಬಿಟ್ಟು ನಂಗೆ ತುಂಬ ಆಸಕ್ತಿಗಿಂತ ಒಂಥರ ಎಕ್ಸೈಟ್ಮೆಂಟ್. ಇದೇನಿದು ಹೊಸ ವಿಷಯ, ಈ ಥರನೂ ಇದೆಯಾ, ಈ ಥರ ಮ್ಯೂಸಿಕ್ ನಾವು ಮಾಡ್ಬೋದಾ ಮನೇಲಿ ಕೂತ್ಕೊಂಡೆ ಅಂತ ಅದನ್ನು ಕೂತ್ಕೊಂಡು ಫುಲ್ ಎಕ್ಸ್ಪ್ಲೋರ್ ಮಾಡೋದು. ಸೊ ಅದಾದಮೇಲೆ ಏನಾಯಿತು, 6ನೇ ಕ್ಲಾಸಲ್ಲಿ ಕೀಬೋರ್ಡ್ ಸಿಕ್ತು. ಸೊ ಒಂದು 4-5 ವರ್ಷ ಬರೀ ಅದೇ ನುಡ್ಸಿದ್ದಾಯಿತು. ಕಾಲೇಜ್ ಕಾಂಪಿಟೇಷನ್ಸಲ್ಲಿ ಹೋಗೋದು, ಸ್ಕೂಲ್ಡಲ್ಲಿ ಪರ್ಫಾರ್ಮ್ ಮಾಡೋದು, ಆ ಕೀಬೋರ್ಡ್ ಇಟ್ಕೊಂಡೆ. 10th ಸ್ಟ್ಯಾಂಡರ್ಡ್ ಆದಮೇಲೆ ಬೆಂಗಳೂರಿಗೆ ಬಂದ್ವಿ ನಾವು. ಅಪ್ಪ ಬ್ಯಾಂಕಲ್ಲಿದ್ದರು. ಸೊ ವಿ ಲಿವ್ಡ್ ಇನ್ ಮೆನಿ ಸಿಟೀಸ್. ನೀವು ಮೂಲತಃ ಯಾವ ಊರಿನವರು ಸರ್? ನಮ್ಮ ಊರು ಮಂಗಳೂರು ಕಡೆ. ಬಟ್ ನಾನು ಹುಟ್ಟಿದ್ದು ಬಾಂಬೆ. 2 ವರ್ಷ ಬಾಂಬೆಲಿದ್ದೆ. ಆಮೇಲೆ 2 ವರ್ಷ ಸೋಮಾರ್ಪೇಟ್. ಸ್ಕೂಲಿಂಗ್ ಮಂಗಳೂರಲ್ಲಿ ಶುರು ಆಯಿತು. ಆಮೇಲೆ ಧಾರವಾಡ 3 ವರ್ಷ. ಆಮೇಲೆ ಬಾಂಬೆ ಹೈಸ್ಕೂಲ್. ಆಮೇಲೆ 11th 12th ಬೆಂಗಳೂರು MES ಕಾಲೇಜು. ಸೊ 11th 12th ಟೈಮಲ್ಲಿ IIT JEE ಪ್ರಿಪ್ರೇಷನು ಅದು ನಂಗೆ ಸೈನ್ಸೇ ತೊಗೋಬೇಕಿತ್ತು ಅಂತ ಆಸಕ್ತಿ ಇತ್ತು. ಸೊ IIT JEEಗೆ ಓದಿ ಒಂದೇನೋ ರ್ಯಾಂಕ್ ಬಂತು. AIEEE ಚೆನ್ನಾಗಿ ಹೋಯಿತು. ಸೊ ಐ ವೆಂಟ್ ಟು NITK ಸೂರತ್ಕಲ್.
ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಮ್ಯೂಸಿಕ್ ಕ್ಲಬ್ ತುಂಬ ಸ್ಟ್ರಾಂಗ್ ಇತ್ತು ನಮ್ಮ ಕಾಲೇಜಲ್ಲಿ. ಅಲ್ಲಿ ಹೋಗಿ ನೋಡಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸೇ ಬಟ್ ಒಳ್ಳೆ ಮ್ಯೂಸಿಷಿಯನ್ಸ್ ಇದ್ರು, ಒಳ್ಳೆ ಗಿಟಾರಿಸ್ಟ್ಸ್ ಇದ್ರು. ಸೊ ಒಂಥರ ಮ್ಯೂಸಿಕ್ ಸ್ಕೂಲಿಗೆ ಹೋಗಿ ಬಂದಿದ್ದೀನ ಅಂತ ಅನಿಸ್ತಿತ್ತು ನನಗೆ, ಇಂಜಿನಿಯರಿಂಗ್ ಕಾಲೇಜ್ಗಿಂತ ಜಾಸ್ತಿ. ನಿಮಗೆ ಫಸ್ಟ್ ಇಂಟ್ರೆಸ್ಟ್ ಇದ್ದಿದ್ದರಿಂದ ಸೊ ಯು ಗಾಟ್ ಎ ರೈಟ್ ಪ್ಲೇಸ್. ಹೌದು. ಸೊ ಇಮಿಡಿಯೇಟ್ ಆಗಿ ಹೋಗಿ ಒಂದು ವಾರ 10 ದಿನದಲ್ಲಿ ನಮ್ಮೊಂದು ಬ್ಯಾಂಡೇ ಫಾರ್ಮ್ ಆಗೋಯ್ತು ಕಾಲೇಜಲ್ಲಿ. ಹಾಗೆ ಫ್ರೆಂಡ್ಸ್ ಆಗಿಬಿಟ್ವಿ. ಸೊ ಆ ಟೈಮಲ್ಲಿ ಸಿಕ್ಕಿರೋದು ಸರಿಗಮಪ ನನಗೆ. ಸೊ ಆಡಿಷನ್ಸ್ ಅನೌನ್ಸ್ ಆಯಿತು ಆ ಟೈಮಲ್ಲಿ. ಮತ್ತೆ ಈ ರಿಯಾಲಿಟಿ ಶೋಗಳ ಬಗ್ಗೆ ತುಂಬ ಹೈಪ್ ಇತ್ತು ಸಿಕ್ಕಾಬಟ್ಟೆ. ಸ್ಟಾರ್ ಸಿಂಗರ್ ಸುವರ್ಣ ಆಗಿರಲಿ ಅಥವಾ ಜಿ ಸರಿಗಮಪ ಆಗಿರಲಿ ಅಥವಾ ಹಿಂದಿಯಲ್ಲಿ ಸೋನಿ ಇಂಡಿಯನ್ ಐಡಲ್ ಆಗಿರಲಿ. ಸೊ ನಮಗೆ ಆಸ್ ಅನ್ ಅಸ್ಪೈರಿಂಗ್ ಸಿಂಗರ್ ತುಂಬ ಆಸಕ್ತಿ ಇತ್ತು, ಇದರಲ್ಲೂ ಹೋಗ್ಬಿಟ್ಟು ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಐ ಥಿಂಕ್ ಐ ಕ್ಯಾನ್ ಡೂ ಇಟ್ ಅಂತ ಒಂದು ಛಲ. ಸೊ ಅದೇ ಟೈಮಲ್ಲಿ ಸಿಕ್ಕಿದ್ದು ಕನ್ನಡ ಸರಿಗಮಪ. ಸೊ ಅದು ಆಡಿಷನ್ಸ್ ಆಯಿತು, ಹಾಗೆ ರೌಂಡ್ ಬೈ ರೌಂಡ್ ಹೋಗಿ 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 ಫೈನಲಿ ಐ ಒನ್ ದಟ್ ಸೀಸನ್. ಓಕೆ. ಸೊ ಆಗಿನ ಅಂದರೆ ಆಗ ಸರಿಗಮಪ ಸೀಸನ್ 7 ಅಲ್ಲಿನ ಒಂದು ಪ್ರೊಸೆಸ್ ಹೇಗಿತ್ತು? ಅಲ್ಲಿ ಸ್ಟ್ಯಾಂಡರ್ಡ್ ಆಡಿಷನ್ಸ್ ಥರ ಇತ್ತು. ಆಡಿಷನ್ಸ್ ಆಗಿ ನನ್ನ ಫ್ರೆಂಡ್ ಇದ್ರು ಒಬ್ರು ಆ್ಯಕ್ಚುಲಿ, ಅನಿಲ್ ಅಂತ. ಸೊ ಅನಿಲ್ ಫ್ರೆಂಡ್ ಸುಚೇತನ್ ಅವ್ರಿಗೆ ಮೆಂಟರ್ ಆಗಿ ತುಂಬ ಸಿಂಗರ್ಸ್ನ ಟ್ರೈನ್ ಮಾಡ್ತಿದ್ದಾರೆ, ಅವ್ರು ಸೀನಿಯರ್ ಸಿಂಗರ್ ಅವರು. ಸೊ ಅವರು ಹೇಳಿದರು, ನಿನ್ನ ಫ್ರೆಂಡ್ ನಕುಲ್ ಇದ್ದಾನೆಲ್ಲ ಪ್ರಾಬ್ಲಮ್ ಆಡಿಷನ್ ಕೊಡೋಕ್ಕೆ ಹೇಳು, ಅವ್ನು ಚೆನ್ನಾಗಿ ಹಾಡ್ತಾನೆ, ಸರಿಗಮಪ ಆಡಿಷನ್ಸ್ ಓಪನ್ ಆಗ್ತಾ ಇದೆ ಅಂತ. ಸೊ ಆ ಥರ ನನಗೆ ನನ್ನ ಫ್ರೆಂಡ್ ಅನಿಲ್ ಮೂಲಕ ಗೊತ್ತಾಗಿದ್ದು. ಅದು ಇಂಜಿನಿಯರಿಂಗ್ ಕಾಲೇಜ್ ರಜೆ ಬೇರೆ ಇತ್ತು ಆ ಟೈಮಲ್ಲಿ, ಬೆಂಗಳೂರಲ್ಲೇ ಇದ್ದೆ. ಸೊ ವಾಸ್ ಲೈಕ್ ಹೋಗ್ಬಿಟ್ಟು ಆಡಿಷನ್ ಕೊಟ್ಬೇಡ ಏನಾಗುತ್ತೆ ಅಂತ. ಅಂದರೆ ಇದಕ್ಕೂ ಮುಂಚೆ ಅಂದರೆ ಆಡಿಷನ್ಸ್ ಎಲ್ಲ ಕೊಡೋಕ್ಕೂ ಮುಂಚೆ ನೀವು ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ರಾ? ಇಲ್ಲ. ಪ್ರೋಗ್ರಾಮ್ ಅಂದ್ರೆ ಇದೆ, ಸ್ಕೂಲ್ ಕಾಂಪಿಟೇಷನ್, ಕಾಲೇಜ್ ಕಾಂಪಿಟೇಷನ್ಸ್ ಇರ್ತಿತ್ತಲ್ಲ ಆ ಥರ. MS ಕಾಲೇಜ್ ವರ್ಸಸ್ ಸುರಾನಾ ಕಾಲೇಜು, ಇಂಟರ್ ಕಾಲೇಜ್ ಫೆಸ್ಟ್ಸ್, ಅದು ಅಷ್ಟೇ ಇದ್ದಿದ್ದು. ಪ್ರೊಫೆಷ್ನಲ್ ಅಂತ ಏನೂ ಇರಲಿಲ್ಲ. ಬಿಕಾಸ್ ನಮಗೂ ಏನು ಲಿಂಕ್ ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಫಿಲ್ಮ್ ಇಂಡಸ್ಟ್ರಿ ಆಗಲಿ ಅಥವಾ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ. ಮೈ ಡ್ಯಾಡ್ಸ್ ಜನರೇಷನ್ ವಾಸ್ ದ ಫಸ್ಟ್ ಜನರೇಷನ್ ಟು ಕಮ್ ಔಟ್ ಆಫ್ ದ ವಿಲೇಜ್ ಇನ್ ಟು ದ ಟೌನ್, ಆ ಥರ. ಸೊ ದಟ್ಸ್ ಹೌ ಇಟ್ ವಾಸ್. ಓಕೆ. ಸೊ ಸರಿಗಮಪ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ, ಅಷ್ಟು ಜನ ಒಂದು ಸ್ಪರ್ಧಿಗಳ ಮಧ್ಯೆ ನೀವು ಒಂದು ವಿನ್ನರ್ ಅಂತ ಆಗತ್ತೆ. ಸೊ ಅದು ಹೇಗಿತ್ತು ಸರಿಗಮಪ? ನೀವು ಕಲ್ತಿರೋಂಥ ವಿಷಯಗಳೇನು ಸರಿಗಮಪ ಅಲ್ಲಿ? ನಾನು ಕಲ್ತಿರೋವಂಥ ವಿಷಯ ಅನೇಕ ಅದು ಈ ಪಾಡ್ಕಾಸ್ಟ್ ಸಾಕಾಗಲ್ಲ ಹೇಳೋಕ್ಕೆ. ಆದರೆ ಪ್ರಾಬ್ಲಿ ಕನ್ನಡ ಸರಿಗಮಪ ಗೆದ್ದ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು. ಓಕೆ, ನಾನು ಹಾಡಿದ ಜನರಿಗೆ ಇಷ್ಟ ಆಗ್ತಾ ಇದೆ, ಸೊ ಪ್ರಾಬಬ್ಲಿ ಐ ಕ್ಯಾನ್ ಪರ್ಸ್ಯೂ ಪ್ಲೇ ಬ್ಯಾಕ್ ಸಿಂಗಿಂಗ್ ಅಂತ. ಆದರೆ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮಾತ್ರ ಆಗಿತ್ತು, ಇನ್ನೂ 2 ವರ್ಷ ಇತ್ತು. ಸೊ ಆ್ಯಂಡ್ ಐ ವಾಂಟೆಡ್ ಟು ಫಿನಿಶ್ ಮೈ ಡಿಗ್ರಿ. ಸೊ ಹಾಗೆ ಒಂದು ಕಾನ್ಫಿಡೆನ್ಸ್ ಬಂತಷ್ಟೇ ಗೆದ್ದು. ಅದಾದ ತಕ್ಷಣ ಕೆಲವು ಆಫರ್ಸ್ ಬಂತು. ಮನೋಹರ್ ಸರಿಗೆ ಹಾಡಿದೆ, ಅರ್ಜುನ್ ಜನ್ಯ ಸರಿಗೆ ಹಾಡಿದೆ, ಅನೂಪ್ ಸಿಲಿನ್ ಅವ್ರ ಹತ್ರ ಹೋಗ್ಬಿಟ್ಟು ಒಂದಷ್ಟು ಟ್ರ್ಯಾಕ್ಸ್ ಎಲ್ಲ ಹಾಡಿದ್ದೆ. ಸೊ ಹಾಗೆ ಸಣ್ಣ ಸ್ಟುಡಿಯೋ ಎಕ್ಸ್ಪೀರಿಯನ್ಸಸ್ ಸಿಗ್ತಾ ಹೋಯಿತು, ವಿಚ್ ಗೇವ್ ಮಿ ಅ ಲಾಟ್ ಆಫ್ ಕಾನ್ಫಿಡೆನ್ಸ್, ಓಕೆ ಜನರು ನೋಟಿಸ್ ಮಾಡಿದ್ದಾರೆ ನನ್ನನ್ನು ಅಂತ. ಹಾಗೆ ಥರ್ಡ್ ಇಯರಿಗೆ ಬಂದ ತಕ್ಷಣ ಹಿಂದಿ ಸರಿಗಮಪ ಆಡಿಷನ್ಸ್ ಬಂತು. ಸೊ ಆ ಆಡಿಷನ್ ಕೊಟ್ಬಿಟ್ಟು ಫೈನಲಿ ರೌಂಡ್ಸ್ ಆಗಿ ಐ ವೆಂಟ್ ಟು ಟಾಪ್ 9. ಸೊ ಟಾಪ್ 9ಗೆ ಹೋಗಿ ಅಲ್ಲಿ ಎಲಿಮಿನೇಟ್ ಆಗಿ ಬಂದ ಮೇಲೆ ಇಟ್ ವಾಸ್ ಅ ಡಿಫ್ರೆಂಟ್ ಲರ್ನಿಂಗ್ ಆಲ್ ಟುಗೆದರ್. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಲ್ ಓವರ್ ಇಂಡಿಯಾ, ಇನ್ಫ್ಯಾಕ್ಟ್ ಇಂಡಿಯಾ ಮಾತ್ರ ಅಲ್ಲ, ಆ ಟೈಮಲ್ಲಿ ಪಾಕಿಸ್ತಾನಿಂದನೂ ಬಂದಿದ್ರು. ಸೊ ಇಂಡಿಯಾ ಪಾಕಿಸ್ತಾನ್ ರಿಲೇಷನ್ಸ್ ಚೆನ್ನಾಗಿತ್ತು 2009 ಆ ಟೈಮಲ್ಲಿ. ಸೊ ಅಲ್ಲೂ ಆಡಿಷನ್ ಮಾಡಿ ಅಲ್ಲಿಂದ 2 ಸಿಂಗರ್ಸ್ನ ಕರ್ಕೊಂಡ್ಬಂದಿದ್ರು. ಸೊ ಐ ಹ್ಯಾಡ್ ಸೀನ್ ಸಿಂಗರ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಸೊ ಅವ್ರ ಮುಂದೆ ಇಟ್ ವಾಸ್ ವೆರಿ ಒಂಥರ ಮುಜುಗರ ಆಗುತ್ತೆ, ಇವರೆಲ್ಲ ಏನು ಸಖತ್ತಾಗಿ ಆಡ್ತಾರೆ, ನಾವೆಲ್ಲ ಏನೂ ಕಲಿತೇ ಇಲ್ಲ, ಎಷ್ಟಿದೆ ಕಲಿಯೋಕ್ಕೆ ಅಂತ. ಆ ಥರ ಇಟ್ ವಾಸ್ ಅ ಡಿಫ್ರೆಂಟ್ ಟ್ರಿಪ್ ಆಲ್ ಟುಗೆದರ್. ನನಗೆ ಸರಿಗಮಪ ಕನ್ನಡದಲ್ಲಿ ಕಾನ್ಫಿಡೆನ್ಸ್ ಬಂತು, ಹಿಂದಿಗೆ ಹೋದ್ಮೇಲೆ ಐ ವಾಸ್ ಅ ವೆರಿ ಸ್ಮಾಲ್ ಫಿಶ್ ಇನ್ ಅ ವೆರಿ ಬಿಗ್ ಪಾಂಡ್. ಹಾಗೆ ದೆನ್ ಅಲ್ಲಿ ಎಲಿಮಿನೇಟ್ ಆದಮೇಲೆ ವಾಪಸ್ ಬಂದ ತಕ್ಷಣ ಐ ವಾಸ್ ಲೈಕ್, ಇಲ್ಲ, ಐ ಹ್ಯಾವ್ ಟು ವರ್ಕ್ ಆನ್ ಮೈ ವೀಕ್ನೆಸಸ್ ಅಂತ ಹೇಳಿ ಐ ಜಸ್ಟ್ ಕೆಪ್ಟ್ ವರ್ಕಿಂಗ್ ಆನ್ ಮೈ ಸಿಂಗಿಂಗ್ ಆ್ಯಂಡ್ ಮೈ ವೀಕ್ನೆಸಸ್ ಆ್ಯಂಡ್ ಮ್ಯೂಸಿಕಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡಿದೆ ಆ ಟೈಮಲ್ಲಿ. ಓಕೆ. ಸೊ ನಿಮ್ಮ ಗುರುಗಳ ಬಗ್ಗೆ ಹೇಳೋದಾದರೆ ನಿಮ್ಮ ಗುರು ಯಾರು? ನನ್ನ ಗುರುಗಳು ಅನೇಕ ಗುರುಗಳು ನನಗೆ. ಫಸ್ಟ್ ನಾನು ಕಲಿಯೋಕ್ಕೆ ಶುರು ಮಾಡಿದ್ದೆ ಮನೆಯಲ್ಲಿ. ಸೊ ಅಣ್ಣ ಹಾಡ್ತಿದ್ದ, ಅದನ್ನ ಕೇಳ್ಬಿಟ್ಟು. ನಿಮ್ಮ ಅಣ್ಣ ಸಹ ಸಿಂಗರಾ? ಅವರು ಟ್ರೈ ಮಾಡಿದ್ರು, ಬಟ್ ಆ ಟೈಮಲ್ಲಿ ಆಗಿಲ್ಲ. ಆ್ಯಂಡ್ ಹಿ ವಾಸ್ ಅಬ್ಸಾರ್ಬ್ಡ್ ಇನ್ ಟು IT. ಸೊ ಈಗ ಅಮೆರಿಕಾದಲ್ಲಿದ್ದಾನೆ, ಬಟ್ ಅಲ್ಲೂ ಹಿ ಇಸ್ ಲರ್ನಿಂಗ್ ಹಿಂದೂಸ್ತಾನಿ. ಸೂಪರ್. ಹಾಗೆ. ಆ್ಯಂಡ್ ಆಲ್ಸೋ ನಿಮ್ಮ ವೈಫ್ ಬಗ್ಗೆ ಹೇಳೋದಾದ್ರೆ ಅವರು ಸಹ ಸಿಂಗರ್ಸ್. ಸೊ ಆ ಒಂದು ಜರ್ನಿ ಹೇಗಿತ್ತು? ಇಟ್ ವಾಸ್ ಅ ವೆರಿ ಸ್ಪೆಷಲ್ ಜರ್ನಿ ಆ್ಯಕ್ಚುಲಿ. ರಮ್ಯಾನ ಮೀಟ್ ಮಾಡಿದ್ದು ಒಂದು ಕಾಲೇಜ್ ಕಾಂಪಿಟೇಷನಲ್ಲಿ ಫಸ್ಟ್ PUC ಯಲ್ಲಿದ್ದಾಗ. ದೆನ್ ವಿ ಬಿಕೇಮ್ ಫ್ರೆಂಡ್ಸ್.
ಫಾರ್ ಸಮ್ ಟೈಮ್. ಅದಾದಮೇಲೆ ಹಾಗೆ ಫ್ರೆಂಡ್ಶಿಪ್ ಬೆಳೀತಾ ಹೋಯಿತು. ನಂದು ಇಂಜಿನಿಯರಿಂಗ್ ಮುಗೀತಾ ಹೋಯಿತು. ಶಿ ವಾಸ್ ಆಲ್ಸೋ ಪರ್ಸ್ಯೂಯಿಂಗ್ CA. ಸೊ ಬರ್ತಾ ಬರ್ತಾ ದೆನ್ ವಿ ವರ್ ಲೈಕ್ ಓಕೆ ವೈ ನಾಟ್ ಲೆಟ್ಸ್ ಗೆಟ್ ಮ್ಯಾರಿಡ್ ಅಂತ ಹೇಳಿ ವಿ ವರ್ ಫ್ರೆಂಡ್ಸ್ ಫಾರ್ 10 years ಆ್ಯಂಡ್ ದೆನ್ ವಿ ಗಾಟ್ ಮ್ಯಾರಿಡ್. ಓಕೆ, ಪ್ರಪೋಸ್ ಮಾಡಿದ್ದು ಯಾರು? ನಾನೇ. ಸೂಪರ್. ಸೊ ಹೇಗೆ ನಿಮ್ಮದೇ ಆದಂಥ ಒಂದು ಮ್ಯೂಸಿಕ್ ಶೈಲಿಯಲ್ಲೇ ಪ್ರಪೋಸ್ ಮಾಡಿದ್ರಾ? ಇಲ್ಲ ಅನ್ಸುತ್ತೆ, ನೆನಪಿಲ್ಲ. ಇದು ಸುಳ್ಳು. ಓಕೆ, ಸೂಪರ್ ಸರ್. ಹಾಗಾದರೆ ಈಗ ಫಸ್ಟ್ ಹಾಡು ನೀವು ಕಿರಾತಕ ಅನ್ನೋ ಸಿನಿಮಾಗೆ ಹಾಡ್ತೀರಾ. ಸೊ ಅಲ್ಲಿ ಹೇಗಿತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಫಸ್ಟ್ ಹಾಡು? ಸೊ ಆ್ಯಸ್ ಎ ಪ್ಲೇಬ್ಯಾಕ್ ಸಿಂಗರ್ ಅಲ್ಲಿನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ. ಸೊ ಅದು ನಂದು ಇಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ದ ಸ್ಟುಡಿಯೋ. ಫಸ್ಟ್ ಅಲ್ಲ, ಸೆಕೆಂಡ್ ಹೇಳ್ಬೋದು. ಫಸ್ಟ್ ಟೈಮ್ MES ಕಾಲೇಜಿಂದ ನನ್ನ ಸಂಸ್ಕೃತ್ ಟೀಚರ್ ಒಬ್ಬರಿದ್ರು. ಅವ್ರು ಏನೋ ನಾಟಕಕ್ಕೆ ರೆಕಾರ್ಡ್ ಮಾಡಬೇಕು ಕೆಲವು ಹಾಡುಗಳಂತ ಕೆಲವು ಹುಡುಗರನ್ನ ಕರ್ಕೊಂಡು ಹೋಗಿದ್ರು ಶೇಷಾದ್ರಿಪುರಮಲ್ಲಿ ಸ್ಟುಡಿಯೋ, ಆಕಾಶ್ ಸ್ಟುಡಿಯೋಗೆ. ಸೊ ದಟ್ ವಾಸ್ ಮೈ ಫಸ್ಟ್ ಎವರ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ನೆಕ್ಸ್ಟ್ ಕಿರಾತಕ. ಸೊ ವಿ.ಮನೋಹರ್ ಸರ್ ಕರೆದು ಫಸ್ಟ್ ಡೇ ಹಾಡಿದೆ. ಅದು ಅವರಿಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಸೊ ನೆಕ್ಸ್ಟ್ ಡೇ ಮತ್ತೆ ಫೋನ್ ಮಾಡಿಬಿಟ್ಟು ಇನ್ನೊಂದ್ಸಲ ಹಾಡ್ತೀಯಾ ಬಾ ಇಲ್ಲಿಗೆ ಅಂತ ಕರೆದು ಮತ್ತೆ ಹೋಗಿ. ಆ ಟೈಮಲ್ಲಿ ನನಗೂ ಹಾಡು ಸ್ವಲ್ಪ ಕೂತಿತ್ತು ತಲೆಯಲ್ಲಿ, ಆ್ಯಂಡ್ ಅದು ರಿಲೀಸ್ ಆಗಿರೋ ವರ್ಷನ್. ಸೊ ಆಮೇಲೆ ಆ ಥರ. ಸೊ ವಿ.ಮನೋಹರ್ ಸರು ಒಂದಷ್ಟು ಅಡ್ವೈಸ್ ಕೊಟ್ಟರು. ಆ್ಯಂಡ್ ಹಿ ವಾಸ್ ಲೈಕ್, ನೀವು ಕಾಂಪಿಟೇಷನಲ್ಲಿ ಹೋಗಿ ಹಾಡ್ತೀರಾ, ಒಂದೇ ಹಾಡನ್ನು ನೀವು ತುಂಬ ಸರ್ತಿ ಕೇಳಿ ಪ್ರಾಕ್ಟೀಸ್ ಮಾಡಿ ಹಾಡ್ತೀರಾ, ಚೆನ್ನಾಗೇ ಇರುತ್ತೆ. ಬಟ್ ಪ್ಲೇಬ್ಯಾಕ್ ಸಿಂಗಿಂಗ್ ಈಸ್ ಅ ಡಿಫ್ರೆಂಟ್ ಚಾಲೆಂಜ್. ನೀವು ಅಲ್ಲಿ ಸ್ಟುಡಿಯೋಗೆ ಬಂದ ತಕ್ಷಣ ಎಷ್ಟೊಂದು ಸಲ ನಿಮ್ಗೆ ಅಲ್ಲೇ ಹಾಡು ಕೇಳಿಸ್ತಾರೆ. ಅಲ್ಲೇ ಕಲಿತು ಯು ಶುಡ್ ಸಿಂಗ್ ಆ್ಯಸ್ ಇಫ್ ಇಟ್ಸ್ ಯೋರ್ ಓನ್ ಸಾಂಗ್. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯೂಸಿಕ್ ಆಲ್ ಟುಗೆದರ್ ಅಂತ. ಸೊ ಆ ಥರ ಸ್ಮಾಲ್ ಅಡ್ವೈಸಸ್ ನಂಗೆ ಸಿಗ್ತಾ ಹೋಯಿತು. ಸೊ ಅದು ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ಸರ್? ಈಗ ಆಲ್ರೆಡಿ ಒಂದು ರಫ್ ಟ್ರ್ಯಾಕ್ ಕೇಳಿ ಹಾಡುವಂಥದ್ದಕ್ಕೂ ಆನ್ ಸ್ಪಾಟಲ್ಲಿ ಹೋಗಿ ನೀವು ಇಮಿಡಿಯೇಟ್ಲಿ ಅಲ್ಲಿ ಜಸ್ಟ್ ಕೇಳಿ ಹಾಗೆ ಹಾಡೋದಕ್ಕೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಅಂದರೆ ಎಷ್ಟು ಬೇಗ ಅದನ್ನು ನಾವು ಗ್ರ್ಯಾಬ್ ಮಾಡ್ಬೋದು? ಐ ಥಿಂಕ್ ಈಗ ಪರವಾಗಿಲ್ಲ ಅನ್ಕೋತೀನಿ. ಈಗ ಯಾವುದೇ ಏನೇ ಹಾಡು ಕೊಟ್ಟರು ಇಟ್ಸ್ ಆಲ್ ಟು ಡೂ ವಿತ್ ದ ಬಾಡಿ ಆ್ಯಂಡ್ ಮೈಂಡ್. ನಾವು ಫಿಸಿಕಲಿ ಫಿಟ್ ಇದ್ದರೆ ಮೆಂಟಲಿ ವಿಲ್ ಬಿ ವೆರಿ ಕಾಮ್. ಮೆಂಟಲಿ ವೆರಿ ಕಾಮ್ ಇದ್ದರೆ ದೆನ್ ಇನ್ಫಾರ್ಮೇಷನ್ ಗೆಟ್ಸ್ ಇನ್ ಟು ಆರ್ ಹೆಡ್ ವೆರಿ ಈಸಿಲಿ. ಇಲ್ಲ ತಲೆಯಲ್ಲಿ ಒಂದು ಹುಳ, ಅಯ್ಯೋ ನೆಗಡಿ ಆಗೋ ಥರ ಅಂತ ಇದ್ದರೆ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಸೊ ಇಟ್ಸ್ ಅ ಲಾಟ್ ಟು ಡೂ ವಿತ್ ದ ಮೆಂಟಲ್ ಗೇಮ್ ರಾದರ್ ದ್ಯಾನ್ ಎನಿಥಿಂಗ್. ಸೊ ನಮ್ಮದು ಟಾಪ್ ಫ್ಲೋರ್ ಖಾಲಿ ಇದ್ದರೆ, ಕಾಮ್ ಆಗಿದ್ದರೆ ಇಟ್ಸ್ ಆಲ್ ಡೂಯೇಬಲ್ ವೆರಿ ಈಸಿಲಿ. ಸೂಪರ್. ಸೊ ರೆಕಾರ್ಡಿಂಗ್ ಹೋಗೋಕ್ಕೂ ಮುಂಚೆ ನಿಮ್ಮೊಂದು ಪ್ರಿಪ್ರೇಷನ್ಸ್ ಏನಿರುತ್ತೆ ಪರ್ಟಿಕ್ಯುಲರ್ ಸಾಂಗ್? ಜನರಲಿ ನಾವು ಕೇಳ್ತೀವಿ ಹಾಡು ಕಳಿಸಿ ಅಂತ. ರಫ್ ಟ್ರ್ಯಾಕ್ ಇದ್ದರೆ ಏನಾದಿದ್ರೆ ನಮ್ಗೆ ಕಳಿಸಿ ಅಂತ ಅವ್ರು ಯಾವಾಗ ಅಪ್ರೋಚ್ ಮಾಡ್ತಾರೆ ಕನ್ಫರ್ಮ್ ಆದಮೇಲೆ ವಿ ಜಸ್ಟ್ ಟೆಲ್ ದೆಮ್ ಕಿ ನಾ ಹಾಡು ಕೇಳ್ತೀನಿ, ಅಟ್ಲೀಸ್ಟ್ ಲೆಟ್ ಮಿ ಲರ್ನ್ ಆ್ಯಂಡ್ ಕಮ್ ಟು ದ ಸ್ಟುಡಿಯೋ ಅಂತ. ಬಿಕಾಸ್ ನಾನು ಆಫ್ಟರ್ ಡೂಯಿಂಗ್ ಅ ಲಾಟ್ ಆಫ್ ಲೈವ್ ಪರ್ಫಾರ್ಮೆನ್ಸಸ್ ಆಲ್ಸೋ, ನನಗೆ ಐ ಡೋಂಟ್ ಸಿ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಿಂಗ್ ಇನ್ ದ ಸ್ಟುಡಿಯೋ ಆ್ಯಂಡ್ ಸಿಂಗಿಂಗ್ ಆನ್ ಸ್ಟೇಜ್. ಈಗ ನಾವು ಸ್ಟೇಜ್ ಮೇಲೆ ಹಾಡುವಾಗ ಹಾಡು ಕಲಿತು ಅಲ್ಲೇ ನಾವು ಹಾಡಿ ಆ ಟ್ಯೂನನ್ನು ಸಲ್ಲಿಸೋದಲ್ಲ, ದಟ್ಸ್ ನಾಟ್ ದಿ ಏಮ್. ಆ ಹಾಡು ಎಷ್ಟು ಇಂಟರ್ನಲೈಸ್ ಆಗಬೇಕಂದ್ರೆ ವಿ ಶುಡ್ ಜಸ್ಟ್ ಕಮ್ ದೇರ್ ಆ್ಯಂಡ್ ಸಿಂಗ್ ಆ್ಯಂಡ್ ಇಂಟ್ರಾಕ್ಟ್ ವಿತ್ ದಿ ಆಡಿಯನ್ಸ್ ಆ್ಯಂಡ್ ಸಿಂಗ್ ಫಾರ್ ಎವ್ರಿ ಒನ್, ಸಿಂಗ್ ಫಾರ್ ಮೈ ಸೆಲ್ಫ್, ಸಿಂಗ್ ಫಾರ್ ಎವ್ರಿ ಒನ್. ಅದು ಕಾಣುತ್ತೆ. ಅಂಡರ್ ಪ್ರಿಪೇರ್ಡ್ ಸಿಂಗರ್ ಸ್ಟೇಜ್ ಮೇಲೆ ಹಾಡುವಾಗ ಕಾಣುತ್ತೆ. ಅಥವಾ ಒಂದು ಹಾಡು ತುಂಬ ಪ್ರಾಕ್ಟೀಸ್ ಮಾಡಿ ಒಂಥರ ಇಂಟರ್ನಲೈಸ್ ಆಗಿರೋ ಸಿಂಗರ್ ಬಂದು ಪರ್ಫಾರ್ಮ್ ಮಾಡಿದಾಗ ಗೊತ್ತಾಗುತ್ತೆ. ಅದೇ ಥರ ಪ್ಲೇಬ್ಯಾಕು ನಾನು ಟ್ರೀಟ್ ಮಾಡೋದು. ಸೊ ಯಾರಾದ್ರೂ ಹೇಳಿದ್ರೆ ಐ ಟೆಲ್ ದೆಮ್ ಪ್ಲೀಸ್ ಸೆಂಡ್ ಮಿ ದ ಸಾಂಗ್, ನಾನು ಕಲ್ತ್ಬಿಟ್ಟು ಬರ್ತೀನಿ. ಸೊ ಸ್ಟುಡಿಯೋಗೆ ಬಂದಾಗ ವಿ ಕ್ಯಾನ್ ವರ್ಕ್ ಆನ್ ಆಲ್ ದಿ ಅದರ್ ಆಸ್ಪೆಕ್ಟ್ಸ್ ಲೈಕ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಲಿರಿಕಲ್ ಡೆಲಿವರಿ ಆಗಿರ್ಬೋದು. ಅಲ್ಲಿ ಬಂದು ಕೂತು ನಾನು ಟ್ಯೂನ್ ಕಲಿತು ಇಟ್ಸ್ ಅನ್ನೆಸೆಸರಿ, ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ ಫಾರ್ ಎವ್ರಿ ಒನ್ ಅಂತ. ನಾನೇನಾದರೂ ಮನೇಲಿ ಕೂತ್ಕೊಂಡು ಮಾಡೋ ಥರ ಇದ್ರೆ ವೈ ನಾಟ್. ಡೆಫಿನೆಟ್ಲಿ. ಸರ್, ಈಗ ಕನ್ನಡದಲ್ಲಿ ಸುಮಾರು ಹಾಡುಗಳು ಹಾಡಿದ್ದೀರಾ. ಸೊ ನಿಮ್ಮ ಒಂದು ಫೇವ್ರೆಟ್ ಹಾಡು ಯಾವುದು ನೀವು ಹಾಡಿರೋವಂಥದ್ದು? ಐ ಥಿಂಕ್ ಟಿಲ್ ಡೇಟ್ ನಾನು ಹಾಡಿರೋದು ನಿನ್ನದೇನೆ ಜನ್ಮ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಆ್ಯಂಡ್ ನೀವು ಈಸಿಯಾಗಿ ಹಾಡಿರೋಂಥ ಹಾಡು ಯಾವುದು ಸರ್? ಇವಾಗ ನೀವು ಆಲ್ರೆಡಿ ಪ್ರಿಪ್ರೇಷನ್ಸಲ್ಲಿ ಹೋಗಿರ್ತೀರಾ. ಸೊ ಈಸಿಯಾಗಿ ಒನ್ ಟೇಕಲ್ಲಿ ಹಾಡಿರೋ, ಒನ್ ಟೇಕ್ ಆಬ್ವಿಯಸ್ಲಿ ನೋ, ಅಟ್ಲೀಸ್ಟ್ ಬೇಗ ಹಾಡಿರೋಂಥ ಹಾಡು ಯಾವುದು? ಜನರಲಿ ಹಾಗಿರಲ್ಲ. ಅಂದರೆ ಯಾವುದೇ ಹಾಡಿದ್ರು ನಾವು ಇಷ್ಟು ಬೇಗ ಹಾಡ್ಬಿಟ್ನ ಅಂತಲೂ ಅನ್ಸುತ್ತೆ ಎಷ್ಟೊಂದ್ಸಲ. ಆ್ಯಂಡ್ ಸೋ ಮೆನಿ ಸಾಂಗ್ಸ್ ನಾವು ಹಾಡಿ ರಿಲೀಸ್ ಆಗಿರಲ್ಲ, ಒಂದು 2 ವರ್ಷ ಆದಮೇಲೆ ಮತ್ತೆ ಬರುತ್ತೆ. ಅದು ಮತ್ತೆ ಕೇಳಿದಾಗ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ದೆನ್ ವಿ ರೀಸಿಂಗ್ ಅಗೇನ್. ಈಗ ರೀಸೆಂಟಾಗಿ ಸಿಂಗರ್ ಕಾರ್ತಿಕ್ ಇದ್ದಾರೆ, ಅವ್ರದ್ದು ತೆಲುಗು ಮೂವಿ ಮಾಡ್ತಾ ಇದ್ದಾರೆ. ಸೊ ಅವ್ರ ಮೂವಿಗೆ ಒಂದು ಹಾಡಿದೆ, ತೆಲುಗು ಹಾಡು. ಅದು ನಾನು ಫಸ್ಟ್ ವರ್ಷನ್ ರೆಕಾರ್ಡ್ ಮಾಡಿದ್ದು ಐ ಥಿಂಕ್ ಇಟ್ ವಾಸ್ ಇನ್ 2021, 5 ವರ್ಷ. ಅದಾದಮೇಲೆ ಈಗ ಕೇಳಿದಾಗ ಐ ವಾಸ್ ಲೈಕ್ ಪ್ಲೀಸ್ ಕಾರ್ತಿಕ್ ಲೆಟ್ ಮಿ ರೆಕಾರ್ಡ್ ಅಗೇನ್ ಅಂತ ಹೇಳಿ
ಅದು ನಾನೊಂದು ಹಾಫ್ ಆನ್ ಅವರಲ್ಲಿ ಮುಗಿಸ್ಬಿಟ್ಟೆ ಸೂಪರ್. ಹಾಡಿದ್ದನ್ನು. ಆ ಒಂದು ಹೆಡ್ಲೈನ್ ನಮಗೋಸ್ಕರ ಹಾಡ್ಬೋದಾ? ಈಗಿಲ್ಲ, ರಿಲೀಸ್ ಆಗಿಲ್ಲ ಅದಿನ್ನು. ಸೊ ಆಗುತ್ತೆ, ವೆರಿ 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 ಸೂನ್ ಆಗುತ್ತೆ. ಆದರೆ ದಟ್ ವಾಸ್ ಒನ್ ಆಫ್ ದ ಎಕ್ಸಾಂಪಲ್ಸ್, ಯುನೋ. ಆ ಹಾಡು ಇಂಟರ್ನಲೈಸ್ ಆಗಿದೆ, ಟ್ಯೂನ್ ಗೊತ್ತಿದೆ ನನಗೆ, ಬಟ್ ಐ ಜಸ್ಟ್ ಹ್ಯಾವ್ ಟು ಡೆಲಿವರ್ ಇಟ್ ಬೆಟರ್. ಆಲ್ಸೋ ಕೆಲವು ಸಿಂಗರ್ಸ್ ವಾಯ್ಸ್ ಮುಂಚೆನೇ ಮೆಚೂರ್ ಆಗಿರುತ್ತೆ. ಇಟ್ಸ್ ಆಲ್ ಟು ಡು ಬಾಡಿ ಟೈಪ್, ರೈಟ್? ಈಗ ವಿಜಯ್ ಪ್ರಕಾಶ್ ಸರ್ ಅವ್ರ ಹಳೆ ಸರಿಗಮಪ ವಿಡಿಯೋಸ್ ಎಲ್ಲ ನೋಡಿದಾಗ ವೆನ್ ಹಿ ವಾಸ್ 21, 22, ಆ ವಾಯ್ಸ್ಗೂ ಇವತ್ತಿನ ವಾಯ್ಸ್ಗೂ ಅಷ್ಟು ವ್ಯತ್ಯಾಸ ಗೊತ್ತಾಗಲ್ಲ ನಿಮಗೆ, ಬಿಕಾಸ್ ಆ ಟೈಮಲ್ಲೇ ಮೆಚೂರ್ ಆಗಿತ್ತು. ನನ್ನ ವಾಯ್ಸ್ ಆ ಥರ ಅಲ್ಲ. 5-6 ತಿಂಗಳು ಮುಂಚೆ ಕೇಳಿರೋ ವಾಯ್ಸ್ ಬೇರೆನೇ ಇರುತ್ತೆ, ಇವತ್ತು ಕೇಳಿರೋ ವಾಯ್ಸ್ ಬೇರೆನೇ ಇರುತ್ತೆ. ನಂದು ಇನ್ನೂ ಡೆವಲಪ್ ಆಗ್ತಾ ಇದೆ ವಾಯ್ಸ್. ಸೊ ಹಾಗೆ ನಾನು ಹಳೆ ರೆಕಾರ್ಡಿಂಗ್ಸ್ ನಾನು ತುಂಬ ಇಡಲ್ಲ. ಇದ್ದರೆ ನಾನು ಐ ಡೆಫಿನೆಟ್ಲಿ ಆಸ್ಕ್ ದೆಮ್ ಸೇಯಿಂಗ್ ಕಳಿಸಿ ನನಗೆ, ನಾನು ಕೇಳಬೇಕು ಅನ್ಸಲ್ಲ. ತುಂಬ ವರ್ಷ ಆಯಿತು ನಾನು ಹಾಡಿದ್ದು, ತುಂಬ ತಿಂಗಳಾಗೋಯ್ತು. ಲೆಟ್ ಮಿ ಸಿ ಇಫ್ ಐ ಕ್ಯಾನ್ ಡೂ ಅ ಬೆಟರ್ ಜಾಬ್ ಅಂತ ಹೇಳಿ ನಾನು ಇಸ್ಕೋತಾ ಇರ್ತೀನಿ. ಬಿಕಾಸ್ ಮೈ ವಾಯ್ಸ್, ಮೈ ಬಾಡಿ, ಎವ್ರಿಥಿಂಗ್ ಇಸ್ ಸ್ಟಿಲ್ ಡೆವಲಪಿಂಗ್. ಸೊ ನನ್ನ ವೋಕಲ್ ಟೀಚರ್ ಪ್ರಕಾರ ನಂದು ವೋಕಲ್ ಪೀಕ್, ಲೈಕ್ ಮೈ ವಾಯ್ಸ್ ವಿಲ್ ಬಿ ಅಟ್ ಇಟ್ಸ್ ಪೀಕ್ ಆ್ಯಂಡ್ ಶೈನಿಂಗ್ ವೆನ್ ಐ ಆಮ್ 40. ಓಕೆ ಸರ್, ಹಾಗಾದರೆ ಈಗ ಒಬ್ಬ ಸಿಂಗರಿಗೆ ವಾಯ್ಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಸೊ ಅದು ವಾಯ್ಸ್ ಒಂದು ಅವ್ರು ಮೇಂಟೈನ್ ಮಾಡಬೇಕು ಅಂದರೆ ಏನು ಮಾಡಬೇಕು? ವೋಕಲ್ ಎಕ್ಸಸೈಸಸ್, ರಿಯಾಜ್ ಮಾಡಬೇಕು ದಿನ. ಕೆಲವು ಸ್ಪೆಸಿಫಿಕ್ ವೋಕಲ್ ಎಕ್ಸಸೈಸಸ್ ಇರುತ್ತೆ, ವೆಸ್ಟರ್ನ್ ವರ್ಲ್ಡಿಂದ ನಾವೇನು ಬಾರೋ ಮಾಡಿದ್ದೀವಿ ಅದು. ಬಟ್ ವೆರಿ ಫನ್ನಿ ಎಕ್ಸಸೈಸ್ ಅನಿಸುತ್ತೆ, ಯಾರಿಗೂ ಗೊತ್ತೇ ಇಲ್ದಿರೋವಾಗ ಸಡನ್ ಆಗಿ ಸಿಂಗರ್ ಬಂದುಬಿಟ್ಟು ಹೇಳಿದ್ರು ಇವನಿಗೆ ಏನಾಯ್ತಪ್ಪ ಅಂತ ಅನ್ಸುತ್ತೆ. ಬಟ್ ದೋಸ್ ಆರ್ ದಿ ಎಕ್ಸಸೈಸ್ ಯು ಹ್ಯಾವ್ ಟು ಡೂ, ಯುನೋ. ಆ ಥರ ಮಾಡಿದ್ರೆ ವಾವೆಲ್ ಎಕ್ಸಸೈಸಸ್ ಮಾಡ್ತೀವಿ ನಾವು. ಈ ಎ ಆ ಓ ಉ, ಆಮೇಲೆ ಮೋ 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 ಅಂತ. ಆ ಥರ ಎಷ್ಟೋ ಹಲವಾರು ಎಕ್ಸಸೈಸಸ್ ಇದೆ ಮಾಡೋಕ್ಕೆ. ಬಟ್ ಎವ್ರಿಥಿಂಗ್ ಇಸ್ ಫೋಕಸಿಂಗ್ ಆನ್ ಸ್ಟ್ರೆಂಥನಿಂಗ್ ದ ಬೆಲಿ, ಕೋರ್ ಅಂತ ಏನು ಹೇಳ್ತೀವಿ ಜಿಮ್ಮಿಗೆ ಹೋಗೋರೆಲ್ಲ, ಕೋರ್ ಸ್ಟ್ರೆಂತ್ ಅದೇ ಸಿಂಗಿಂಗಿಗೂ ಬೇಕಾಗಿರೋದು. ನಿಮಗೆ ತುಂಬ ಕಷ್ಟ ಅನಿಸಿದಂಥ ಸಾಂಗ್ ಯಾವುದು ಸರ್? ಕಷ್ಟ ಅನಿಸಿರುವಂಥ ಸಾಂಗ್ ನನಗೆ ಪ್ರಾಬಬ್ಲಿ ತುಂಬಿ ತುಳ್ಳಲ್. ನಾನು ತುಳು ಸಾಂಗ್ ಅಲ್ಲಲ್ಲ, ತಮಿಳ್ ಸಾಂಗ್, ಕೋಬ್ರಾ ಅಂತ ಮೂವಿದು, ರೆಹಮಾನ್ ಸರಿಗೆ ಹಾಡಿರೋದು. ಹಾಡು ಟ್ಯೂನ್ ವಾಸಂಟ್ ಚಾಲೆಂಜಿಂಗ್, ಬಟ್ ದ ವೆರಿ ಫ್ಯಾಕ್ಟ್ ದಟ್ ಇಟ್ ವಾಸ್ ಮೈ ಫಸ್ಟ್ ಡ್ಯುಯೆಟ್ ವಿತ್ ಶ್ರೇಯಾ ಘೋಷಾಲ್. ಆ್ಯಂಡ್ ಶ್ರೇಯಾ ಘೋಷಾಲ್ ಅವ್ರು ಬಂದರು, ಅವ್ರು ಬೆಳಿಗ್ಗೆ ಹಾಡಿದ್ರು, ನಾನೇ ರೆಕಾರ್ಡ್ ಮಾಡಿದೆ ಅವ್ರನ್ನ. ಅವ್ರ ರೆಕಾರ್ಡಿಂಗ್ ಆದ್ಮೇಲೆ ಸಂಜೆ ನಾನು ಹಾಡಬೇಕಿತ್ತು, ಸೊ ಹ್ಯಾಡ್ ಟು ರೆಕಾರ್ಡ್ ಮೈ ಸೆಲ್ಫ್. ಆ್ಯಂಡ್ ಅಫ್ಕೋರ್ಸ್ ಶ್ರೇಯಾ ಬಂದು 6 ಹೊಡೆದೋದ್ರು ಅವರು. ಅದಾದಮೇಲೆ ನಾನು ಅವ್ರು ಹಿಂಗೆ ಹಾಡಿದಾರಲ್ಲ, ವಾಟ್ ಇಫ್ ಮೈ ವೋಕ್, ಬಿಕಾಸ್ ಇಟ್ ವಾಸ್ ಮೈ ಫಸ್ಟ್ ಎವರ್ ಸಾಂಗ್ ವಿತ್ ಹರ್, ನಾನೇ ರೆಕಾರ್ಡ್ ಮಾಡೋದು ಬೇರೆ. ಬಟ್ ಪ್ರೆಷರ್ ಇತ್ತು, ಚೆನ್ನಾಗಿ ಮಾಡಲೇಬೇಕು, ಚೆನ್ನಾಗಿ ಕೇಳಿಸ್ಲೇಬೇಕು ಅಂತ. ಅವ್ರ ವಾಯ್ಸ್ ಜೊತೆ ನಂದು ಕಾಂಪ್ಲಿಮೆಂಟ್ ಆಗಬೇಕು ಅಂತ ಒಂದಿತ್ತು. ಸೊ ಲಕ್ಕಿಲಿ ಅದಾಯಿತು, ಜನರು ತುಂಬ ಇಷ್ಟಪಟ್ಟರು ಹಾಡು ರಿಲೀಸ್ ಆದಮೇಲೆ. ಸೊ ದಟ್ ವಾಸ್ ಅ ಹಿಟ್ ಸಾಂಗ್ ಫಾರ್ ಮೀ. ಸೂಪರ್ ಸರ್. ನೀವು ತಮಿಳ್ ಇಂಡಸ್ಟ್ರಿ ಅಂತ ನೋಡೋಕೆ ಹೋದರೆ, ನೀವು ಹೇಳಿದಾಗ AR ರೆಹಮಾನ್ ಸರ್ ಜೊತೆ ವರ್ಕ್ ಮಾಡಿದ್ದೀರಾ, GV ಪ್ರಕಾಶ್ ಅವ್ರ ಜೊತೆ, ಆ್ಯಂಡ್ ಆಲ್ಸೋ ಅನಿರುದ್ಧ ರವಿಚಂದ್ರನ್ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋದಕ್ಕೂ ಇನ್ನು ಬೇರೆ ಇಂಡಸ್ಟ್ರಿಯಲ್ಲಿ ಹೋಗಿ ವರ್ಕ್ ಮಾಡೋದಕ್ಕೂ? ಫ್ರಮ್ ಮೈ ಪರ್ಸ್ಪೆಕ್ಟಿವ್ ಹೇಳ್ತಾ ಇರೋದಾದರೆ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ದ ಬಿಗ್ಗೆಸ್ಟ್ ಚಾಲೆಂಜ್ ವಿ ಫೇಸ್ ಇಸ್ ದ ಫಿನಾನ್ಷಿಯಲ್ ಸಪೋರ್ಟ್ ಟು ಮೇಕ್ ಮ್ಯೂಸಿಕ್. ಇಲ್ಲಿ ಲಿಟ್ರಲಿ ಪ್ರತಿ ಮ್ಯೂಸಿಕ್ ಕಾಂಪೋಸರ್ ಆಗಿರಲಿ, ಅವ್ರಿಗೆ ಒಂದು ಆಸೆ ಇರುತ್ತೆ, ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ. ಅಲ್ಲಿ ಮಾಡೋಕ್ಕಾಗಲ್ಲ ನಮಗೆ. ಆ್ಯಂಡ್ ಲೈಕ್ ಬೀಯಿಂಗ್ ವೆರಿ ಬ್ರೂಟಲಿ ಆನೆಸ್ಟ್ ಹಿಯರ್, ಈವನ್ ದ ಮೂವೀಸ್ ದಟ್ ಐ ಹ್ಯಾವ್ ವರ್ಕ್ಡ್ ಆನ್, ಫಿನಾನ್ಷಿಯಲಿ ಎವ್ರಿ ಪ್ರಾಜೆಕ್ಟ್ ಇಸ್ ಎಕ್ಸ್ಟ್ರೀಮ್ಲಿ ಚಾಲೆಂಜಿಂಗ್ ಫಾರ್ ಅಸ್ ಟು ಎಕ್ಸಿಕ್ಯೂಟ್. ಅಲ್ಲಿ ಆ ಥರ ಇರಲ್ಲ. ಅಲ್ಲಿ ಬಿಕಾಸ್ ದೇ ಹ್ಯಾವ್ ಇನಫ್ ಬಜೆಟ್, ದೇ ಡೀಲ್ ವಿತ್ ಸಚ್ ಬಿಗ್ ಫಿಲ್ಮ್ಸ್ ಆ್ಯಂಡ್ ಬಿಗ್ ಆ್ಯಕ್ಟರ್ಸ್. ಅಲ್ಲೇನಾಗುತ್ತೆ ಅಂದರೆ ದೇರ್ ಇಸ್ ಅ ಲಾಟ್ ಆಫ್ ಫ್ರೀಡಮ್ ಫಾರ್ ಕ್ರಿಯೇಟಿವಿಟಿ. ಮನ್ಸಿಗೆ ಬಂದ ಇದು ಮಾಡಬೇಕು, ಮಾಡೋಣ. ದೇ ನೆವರ್ ಥಿಂಕ್ ಆಫ್ ಮನಿ. ಅಲ್ಲಿ ನಮಗಿಲ್ಲಿ ಚಾಲೆಂಜ್ ಬರೋದೇ, ಇದಕ್ಕೆ ಅಷ್ಟು ದುಡ್ಡಾಗುತ್ತಲ್ಲ, ಹೆಂಗೆ ಏನು ಅಂತ. ಬಿಕಾಸ್ ಇಲ್ಲಿ ಏನಾಗುತ್ತಂದರೆ, ಐ ಮೀನ್ ಕೀಪಿಂಗ್ ಸಮನ್ ಲೈಕ್ ಅಜ್ನೀಶ್ or ರವಿ ಬಸ್ರೂರ್ aside, they have cracked it and our budget ಬರುತ್ತೆ, and I'm hoping that they are very comfortable with what they get. But someone like us who have to fight out, ಇವತ್ತು ಏನಾಗಿದೆ ಅಂದರೆ, ಬಿಕಾಸ್ ಆಫ್ ಆಲ್ ದ ಡಿಜಿಟೈಸೇಷನ್ ಆ್ಯಂಡ್ AI ಬಂದಿರೋದ್ರಿಂದ, ಆಲ್ಸೋ ವಿ ನೋ ಹೌ ಕನ್ನಡ ಇಂಡಸ್ಟ್ರಿ ಈಸ್ ಟುಡೇ. ಏನಾಗಿದೆ ಅಂದರೆ, ದ ಬಜೆಟ್ಸ್ ಹ್ಯಾವ್ ರಿಯಲಿ ಕಮ್ ಡೌನ್. ದೇ ಹ್ಯಾವ್ ಕಮ್ ಡೌನ್ ಟು ಸಚ್ ಎ ಲೆವೆಲ್ ವೇರ್ ಇಟ್ಸ್ ನಾಟ್, ನಮ್ಗೆ ಇಂಪಾಸಿಬಲ್ ಆಗಿದೆ ಎಕ್ಸಿಕ್ಯೂಟ್ ಮಾಡೋಕ್ಕೆ. ಡಿಮಾಂಡ್ಸ್ ಎಕ್ಸ್ಟ್ರೀಮ್, ಬಜೆಟ್ಸ್ ಇಲ್ಲ. ಹೌ ಡು ಯು ಡೂ ಇಟ್? ಅಂದರೆ ಹೇಗೆ ನಿಮಗೆ ಒಂದು ಲಿಮಿಟ್ ಕೊಟ್ಬಿಟ್ಟಿರ್ತಾರ, ಇಷ್ಟು ಲಿಮಿಟಲ್ಲಿ ಇದು ನನ್ನ ಬಜೆಟ್, ಇದು ಪ್ಯಾಕೇಜ್ ಅಂತ ಹೇಳಿರ್ತಾರೆ. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ಮ್ಯೂಸಿಕ್ ಇನ್ ದಟ್ ಪ್ಯಾಕೇಜ್ ಆ್ಯಂಡ್ ಸೇವ್ ಸಮ್ ಮನಿ ಫಾರ್ ಅವರ್ಸೆಲ್ವ್ಸ್ ಆಲ್ಸೋ.
ಮ್ಯೂಸಿಕ್ ಕಾಂಪೋಸರ್ ಬಗ್ಗೆ ಅವ್ರದ್ದು ಸಪ್ರೇಟ್ ಫೀ ಅಂತ ಮಾತಾಡಲ್ಲ. ಈಗ ರೆಹಮಾನ್ ಸರ್ ಮೂವಿ ತಗೊಂಡ್ರೆ ಹಿಸ್ ಫೀ ಇಸ್ 1 CR or 2 CR or 3 CR or whatever 5 CR ಒಂದು ಮಾಡೋಕ್ಕೆ. ರೆಸ್ಟ್ ಎವ್ರಿಥಿಂಗ್ ಇಸ್ ಕಾಸ್ಟ್ ಅಬವ್ ದ್ಯಾಟ್. ಅನಿರುದ್ಧ್ ರವಿಚಂದರ್ ಮಾಡೋದಾದ್ರೆ ಹಿ ಟೇಕ್ಸ್ 10 CR. ಅಥವಾ ಕೆಲವರು ಇರ್ತಾರೆ, ಕೆಲವು ಸ್ವಲ್ಪ ಸ್ಟೇಜ್ ಬಿ ಕಾಂಪೋಸರ್ಸ್ ಎಲ್ಲ ಇದ್ದಿದ್ರೆ ದೇ ಟೇಕ್ ಅ ಪ್ಯಾಕೇಜ್ ಆಫ್ ಲೈಕ್ 80 lakhs 75 lakhs 1 CR ಮ್ಯೂಸಿಕ್ ಎಕ್ಸಿಕ್ಯೂಟ್ ಮಾಡೋಕ್ಕೆ, ವಿಚ್ ಇಸ್ ಸ್ಟಿಲ್ ಗುಡ್. ಅದು ಅವ್ರ ಫೀಸ್ ಅಂತಲ್ಲ, ಇನ್ಕ್ಲೂಡಿಂಗ್ ಅವ್ರ ಫೀಸು ಪ್ರೊಡಕ್ಷನ್ ಎಲ್ಲ ಸೇರಿಬಿಟ್ಟು. ಹಿಯರ್ ವಿ ಆರ್ ಡೀಲಿಂಗ್ ವಿತ್ ಲೈಕ್ 10 lakhs 15 lakhs. ಬಟ್ ಪ್ರೊಡ್ಯೂಸರ್ಸ್ ರೆಫರೆನ್ಸಸ್ ತೊಗೊಂಬಂದಾಗ ದೇ ಗೆಟ್ ರೆಫರೆನ್ಸಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಈ ಥರ ಯಾಕೆ ಬರ್ತಿಲ್ಲ, ಈ ಥರ ಯಾಕೆ ಬರ್ತಿಲ್ಲ ಅಂತ. ದೆನ್ ಇಟ್ಸ್ ಅ ಫೈಟ್ ಅಗೇನ್. ಬಟ್ ಈ ಸಿಚುವೇಶನ್ ಅದೇ ನನಗೆ ಜಾಸ್ತಿ ಡಿಫ್ರೆನ್ಸ್ ಅನಿಸ್ತಾ ಇರೋದು. ಅಲ್ಲಿ ದೊಡ್ಡವ್ರ ಜೊತೆ ಕೆಲಸ ಮಾಡಿ ಅಲ್ಲಿ ಎಷ್ಟು ಫ್ರೀಡಮ್ ಇದೆ, ಸೋ ಮೆನಿ ಪೀಪಲ್ ಹೂ ಕಮ್ ಟುಗೆದರ್ ಆ್ಯಂಡ್ ಎಕ್ಸಿಕ್ಯೂಟ್ ಅ ಪ್ರಾಜೆಕ್ಟ್. ಇಲ್ಲಿ ಆ ಥರ ಇಲ್ಲ. ಇಲ್ಲಿ ಅದರಿಂದ ಏನಾಗ್ತಿದೆ ಅಂದರೆ ದೇ ಆರ್ ಹ್ಯಾಪಿ ಡೂಯಿಂಗ್ 3 films in a year. ಆ 3 ಪಿಕ್ಚರೇ ಹಿಟ್ಟಾಗ್ಬಿಡುತ್ತೆ. ಇಲ್ಲಿ ಹಂಗಲ್ಲ, ನಾವು ತಿಂಗಳಿಗೆ 3 ಪಿಕ್ಚರ್ ಮಾಡಬೇಕು ಮನೆ ಓಡಿಸ್ಬೇಕಂತಾದ್ರೆ. ದಟ್ಸ್ ಅ ವೆರಿ ವೆರಿ ಬಿಗ್. ಆ್ಯಂಡ್ ಇಟ್ಸ್ ನಾಟ್ ದಟ್ ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ. I don't know who is responsible for it, but producers, executive producers, directors, the money is not spent proportionately into each department. Unnecessary wastage ಎಷ್ಟೊಂದು ಕಡೆ ಆಗುತ್ತೆ. ಎಷ್ಟೋ ಡೈರೆಕ್ಟರ್ ಸ್ಟುಡಿಯೋಗೆ ಬಂದ್ಬಿಟ್ಟು ಹೇಳ್ತಾರೆ, ಸರ್ ಅಲ್ಲಿ ವೇಸ್ಟ್ ಆಯಿತು, ಇಲ್ಲಿ ವೇಸ್ಟ್ ಆಯಿತು ದುಡ್ಡು. ಆ್ಯಂಡ್ ಐ ಟೆಲ್ ಓನ್ಲಿ ಒನ್ ಥಿಂಗ್, ನನ್ನ ಹತ್ರ ಲಾಸ್ಟ್ ಮೊಮೆಂಟಿಗೆ ಬರ್ತೀರಾ, ಮ್ಯೂಸಿಕ್ ಇಸ್ ಒನ್ ಆಫ್ ದ ಮೇನ್ ಪಿಲ್ಲರ್ಸ್ ಫಾರ್ ಯುವರ್ ಫಿಲ್ಮ್. ಲೆಟ್ಸ್ ಮ್ಯೂಟ್ ದ ಮ್ಯೂಸಿಕ್ ಆ್ಯಂಡ್ ವಾಚ್ ಯುವರ್ ಫಿಲ್ಮ್, ನೋಡೋಣ ಹೆಂಗಿರುತ್ತೆ ಅಂತ. ಆಗಲ್ಲ ಮಾಡೋಕ್ಕೆ. ಸೊ ದೇ ನೀಡ್ ಮ್ಯೂಸಿಕ್, ಬಟ್ ದಿಸ್ ನೋ ಬಜೆಟ್ ಫಾರ್ ಮ್ಯೂಸಿಕ್. ಒಂದು ಸಿನಿಮಾಗೆ ಮೇನ್ ಸೋರ್ಸ್ ಮ್ಯೂಸಿಕ್, ಸೋಲ್ ಕೊಡೋದೇ, ಇಮೋಷನ್ಸ್ ಕೊಡೋದೇ ಮ್ಯೂಸಿಕ್. ಆ್ಯಂಡ್ ಅದಕ್ಕೆ ಬಜೆಟ್ ಇಲ್ಲ ಅಂದ ತಕ್ಷಣ ದೆನ್ ವೇರ್ ಡು ವಿ ಗೋ? ಬಟ್ ಹೇಗೆ ನೀವು ಕಾಂಪ್ರಮೈಸ್ ಆಗಿರೋದು ಉಂಟಾ ಈ ರೀತಿ? ನಾನು ಎಷ್ಟೋ ಪ್ರಾಜೆಕ್ಟ್ಸ್ ಬಿಟ್ಟಿದ್ದೀನಿ, ಐ ಜಸ್ಟ್ ಕಾಂಟ್ ಡೂ ಇಟ್ ಅಂತ ಹೇಳಿ. ಆಗಲ್ಲ ಮಾಡೋಕ್ಕೆ. ಇಟ್ಸ್ ಲೈಕ್ ಹೆಂಗೆ ಹೇಳಿ, ನಾನು ನಿಮ್ಗೆ 100 ರೂಪಾಯಿ ಕೊಟ್ಬಿಟ್ಟು 50 ಜನರಿಗೆ ಅಡುಗೆ ಮಾಡಿ ಅಂದಂಗೆ. ಆಲ್ಸೋ ನೀವು ತೆಲುಗು ಇಂಡಸ್ಟ್ರಿಯಲ್ಲಿ ಸಹ ವರ್ಕ್ ಮಾಡ್ತೀರಾ ಆಸ್ ಎ ಪ್ಲೇ ಬ್ಯಾಕ್ ಸಿಂಗರ್. ಸೊ ಅಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? ಅಲ್ಲಿ ತುಂಬ ರೆಸ್ಪೆಕ್ಟ್ ಇದೆ ತೆಲುಗು, ತಮಿಳಲ್ಲಿ ಇಲ್ಲೂ ಇದೆ. ಬಟ್ ಅಲ್ಲಿ ಇನ್ನೂ ಪ್ಲೇಬ್ಯಾಕ್ ಸಿಂಗರು ಅದು ಇದು ಅಂತ ಇನ್ನೂ ಇದೆ. ಜನರು ಕರೀತಾರೆ, ರೆಸ್ಪೆಕ್ಟ್ ಕೊಟ್ಟು ಕರೀತಾರೆ. ಹಾಡುಗಳು ಎಷ್ಟೊಂದು ಸಲ 2 ಹಾಡು ಕೇಳಿಸ್ತಾರೆ, ನಿಮ್ಗೆ ಯಾವ್ದು ಇಷ್ಟ ಅದು ಹಾಡಿ ಅಂತ, ಆ ಥರ ಆಪ್ಷನ್ ಕೊಡ್ತಾರೆ. ಇಲ್ಲ ನೀವು ಇದೇ ಹಾಡಬೇಕು ಆ ಥರನೂ ಅಲ್ಲ. ಆ್ಯಂಡ್ ಇಟ್ಸ್ ವೆರಿ ಫ್ಲೆಕ್ಸಿಬಲ್. ಇವತ್ತು ನೀವು ಚೆನ್ನೈಲಿ ಇದ್ದೀರಾ, ಚೆನ್ನೈಯಲ್ಲೇ ಹಾಡಿ ಪರವಾಗಿಲ್ಲ ಕಳಿಸಿ ಅಂತ ಆ ಥರ ಆಗುತ್ತೆ. ಇಟ್ಸ್ ಜಸ್ಟ್ ದ ಟ್ರಸ್ಟ್ ದಟ್ ವಿ ಬಿಲ್ಡ್. ಸೊ ನೆಕ್ಸ್ಟ್ ನೀವು ಬೆಳೆದಿರೋದೆಲ್ಲ ಮಂಗಳೂರಲ್ಲಿ, ಸೊ ತುಳು ಹಾಡುಗಳು ಸಹ ಹಾಡಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ತುಳು ಲ್ಯಾಂಗ್ವೇಜ್ ಹೇಗೆ ಅನ್ಸುತ್ತೆ ಹಾಡೋದಕ್ಕೆ? ತುಳು ಲ್ಯಾಂಗ್ವೇಜ್ ನಂಗೆ ತುಂಬ ಮಜಾ ಅನ್ಸುತ್ತೆ. ಐ ಡೋಂಟ್ ಸಿ ಅನದರ್ ಹಿಲೇರಿಯಸ್ ಲ್ಯಾಂಗ್ವೇಜ್ ಅಂತ ತುಳು. ಅಲ್ಲಿ ದೇವದಾಸ್ ಕಾಪಿಕಾಡ್ ಸರ್ ಆಗಿರಲಿ, ನಾವು ಚಿಕ್ಕವರಿದ್ದಾಗಿಂದ ಅವ್ರ ನಾಟಕಗಳು ನೋಡಿ ಬೆಳೆದಿರೋರು. ಆ್ಯಂಡ್ ದ ವೇ ದೇ ಹ್ಯಾವ್ ಡಿಸೈನ್ಡ್ ದ ಹೋಲ್ ತುಳು ಇಂಡಸ್ಟ್ರಿ ಆ್ಯಸ್ ಅ ಕಾಮಿಡಿ ಸೆಂಟ್ರಿಕ್ ಇಂಡಸ್ಟ್ರಿ, ಅದು ತುಂಬ ಚೆನ್ನಾಗಿ ಅನ್ಸುತ್ತೆ ನನಗೆ. ವೆರಿ ಕ್ಲೀನ್ ಕಾಮಿಡಿ ಕಂಟೆಂಟ್ ಇರುತ್ತೆ ಮೂವಿಯಲ್ಲಿ. ಸೊ ಒಂಥರ ಮಜಾ ಬರುತ್ತೆ. ಹೆಚ್ಚು ಮಜಾ ಕೊಡುವಂತ ಒಂದು ಭಾಷೆ ಯಾವುದು ಸರ್ ನಿಮಗೆ ಹಾಡುವಾಗ? ಹೌದು, ಪ್ರಾಬಬ್ಲಿ ತಮಿಳ್. ಸರ್ ತಮಿಳಲ್ಲಿ ನೀವು ಸರ್ಕಾರನ ಒಂದು ಸಿನಿಮಾಗೂ ಸಹ ನೀವು ಒಂದು ಹಾಡು ಹಾಡ್ತೀರಲ್ವಾ ಸರ್? ಸೊ ಅದು ಹೇಗೆ ಅನ್ನಿಸ್ತು ಸರ್? ನೀವು ಹೇಳಿದ್ರೆ ಇವಾಗ ತಮಿಳ್ ಹಾಡಬೇಕಾದ್ರೆ ಫುಲ್ ಮಜಾ ಅನ್ಸುತ್ತೆ ಅಂತ, ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ. ತಮಿಳ್ ನಾನು ಆ್ಯಕ್ಚುಲಿ ನನ್ನ ಫಸ್ಟ್ ಎವರ್ ತಮಿಳ್ ರೆಕಾರ್ಡಿಂಗ್ ನಂಗೆ ನೆನಪಿದೆ. ಭಾಷೆ ಬರ್ತಿರ್ಲಿಲ್ಲಲ್ಲ, ಸೊ ಆ ಟೈಮಲ್ಲಿ ಆ ಹಾಡು ರೆಕಾರ್ಡ್ ಮಾಡೋಕ್ಕೆ ಐ ಟುಕ್ ಲೈಕ್ 6-7 hours ಟು ರೆಕಾರ್ಡ್ ಒನ್ ಸಾಂಗ್. ಪ್ರೊನೌನ್ಸಿಯೇಷನ್ನು ಹಿಂಗೆ ಬರಬೇಕು ಹಾಗೆ ಬರಬೇಕು ಅಂತ ಹೇಳಿ ಫೈನಲಿ, ಬಿಕಾಸ್ ನಾನು ಜಸ್ಟ್ ಹೋಗಿದ್ದೆ ಮಾತ್ರ ಚೆನ್ನೈಗೆ, ಆ ಟೈಮಲ್ಲಿ ಒಬ್ಬರು ಕರೆದ್ರು ರೆಕಾರ್ಡಿಂಗಿಗೆ. ಆ್ಯಂಡ್ ದೆನ್ ಐ ಹ್ಯಾಡ್ ಟು ಸ್ಟ್ರಗಲ್, ಬಿಕಾಸ್ ಅಲ್ಲೂ ಕರೆಕ್ಟಾಗಿ ಗೈಡ್ ಮಾಡ್ತಿರ್ಲಿಲ್ಲ ನನಗೆ. ಸೊ ಇಟ್ ಟುಕ್ ಲೈಕ್ 6-7 hours ಟು ರೆಕಾರ್ಡ್. ಸಂಜೆ ಮಧ್ಯಾಹ್ನ ಏನೋ ಸ್ಟುಡಿಯೋಗೆ ಹೋಗಿದ್ದೆ, ವಾಪಸ್ ಮನೆಗೆ ಬಂದಿದ್ದು ನೆಕ್ಸ್ಟ್ ಡೇ ಬೆಳಿಗ್ಗೆ ತಿಂಡಿಗೆ. ಓಕೆ ಸರ್, ಸರ್ಕಾರ್ ಸಿನಿಮಾ ನೀವು ರೆಕಾರ್ಡಿಂಗ್ ಹೋಗ್ತೀರಾ. ಸರ್ಕಾರ್ ಸಿನಿಮಾ ಬಂದು ವಿಜಯ್ ಅವರು ಆ್ಯಕ್ಟ್ ಮಾಡಿರೋದು. ಸೊ ಈಗ ಅವರು CM ಸಹ ಆಗಿದ್ದಾರೆ. ಸೊ ನೀವು ಅವ್ರನ್ನ ಭೇಟಿ ಆಗಿದ್ದೀರಾ? ವಿಜಯ್ ಸರ್ ನಾನು ಅದೇ ಸರ್ಕಾರ್ ಆಡಿಯೋ ಲಾಂಚಲ್ಲಿ ಭೇಟಿ ಆಗಿದ್ದೆ. ಹಾಗೆ ಅವ್ರ ಸ್ಟುಡಿಯೋಗೆ ಯಾವತ್ತೂ ಬಂದಿರಲಿಲ್ಲ, ಬಟ್ ಅವ್ರನ್ನ ಅಲ್ಲಿ ಭೇಟಿ ಆಗಿದ್ದೆ ನಾನು. ಸೊ ಹೇಗೆ ಅನ್ಸುತ್ತೆ ಸರ್, ನೀವು ಸರ್ಕಾರ್ಗೆ ನೀವು ರೆಕಾರ್ಡಿಂಗ್ ಮಾಡಿದ್ದಾರೆ, ಇವತ್ತು ವಿಜಯ್ ಅವರು ಅವ್ರದ್ದೇ ಆದಂಥ ಒಂದು ಸರ್ಕಾರ ಅಲ್ಲಿ ಸ್ಥಾಪಿಸಿದ್ದಾರೆ. ಸೊ ಹೇಗೆ ಅನ್ನಿಸ್ತಾ ಇದೆ ಆ ಒಂದು ಬಾಂಡಿಂಗ್? ಎಷ್ಟು ಖುಷಿ ಅನ್ಸುತ್ತೆ ನಿಮಗೆ? ನಾನು ಆಗ ಅವ್ರಿಗೆ ಹಾಡಿದ್ದೆ, ಇವತ್ತು ಅವರು CM ಅಂತ. ಸೊ ಏನೊಂದು ಫೀಲಿಂಗ್? ಡೆಫಿನೆಟ್ಲಿ ಖುಷಿ ಆಗುತ್ತೆ, ಬಿಕಾಸ್ ನಾನು ಒಬ್ಬನೇ ಅಲ್ಲ, ವಿಜಯ್ಗೋಸ್ಕರ ಎಷ್ಟು ಸಿಂಗರ್ಸ್ ಹಾಡಿದ್ದಾರೆ, ಎಷ್ಟು ಜನರು ಈ ಥರ ಅನ್ಕೋತಾರೆ. ಬಟ್ ಇಟ್ಸ್ ಅ ಗ್ರೇಟ್ ಜರ್ನಿ ಅವ್ರದ್ದು ಹೇಳ್ಬೋದು ನಾನು. ಐ ಮೀನ್ ಮೂವಿ ಇಂಡಸ್ಟ್ರಿಯಲ್ಲಿ ಹೀರೋ ಆಗಿ ಬಂದು ಅಷ್ಟು ವರ್ಷ ಇದ್ದು ಆಮೇಲೆ ಪೊಲಿಟಿಕ್ಸಲ್ಲಿ ಇಳಿತೀನಿ ಅಂತ ಹೇಳ್ಕೊಂಡು ಗೆದ್ರಲ್ವ, ಅದು ಇಟ್ಸ್ ಅ ವೆರಿ ವೆರಿ
ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ತೀನಿ. ಸೊ ಆ ಪ್ರೌಡ್ನೆಸ್ ಈಗ ನಿಮಗೆ ಫಿಲ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ. ಸೂಪರ್. ಆ್ಯಂಡ್ ಸರ್ ಆಲ್ಸೋ ಇವಾಗ ನೆಕ್ಸ್ಟ್ ನೀವು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ನೋಡಿದ್ರೆ ಪ್ಲೇಬ್ಯಾಕ್ ಸಿಂಗರ್ ಜೊತೆಗೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಸಹ. ನಿಮ್ಮ ಒಂದು ಮ್ಯೂಸಿಕ್ ಡೈರೆಕ್ಷನ್ ಹೇಗೆ ಶುರುವಾಯಿತು ಸರ್? ಹೇಗೆ ಒಂದು ಸಿಂಗರಿಂದ ಮ್ಯೂಸಿಕ್ ಡೈರೆಕ್ಟರ್ ಆಗುವಂಥ ಒಂದು ಆಪರ್ಚುನಿಟೀಸ್ ಹೇಗೆ ಕಲ್ಪಿಸ್ಕೊಂತು? ನನ್ನದೇ ಒಂದು ಟ್ಯೂನ್ಸ್ ಕಾಂಪೋಸ್ ಮಾಡಬೇಕಂತ ಚಿಕ್ಕ ವಯಸ್ಸಿಂದ ತುಂಬ ಆಸೆ ನನಗೆ. ನಾನೇ ಹಾಡುಗಳು ಮಾಡಬೇಕು ಅಂತ. ನಾನು ಹೈಸ್ಕೂಲಲ್ಲೆಲ್ಲ ಸುಮ್ಮನೆ ಹಿಂಗೆ ಕಾಂಪೋಸ್ ಮಾಡ್ತಾ ಕೂತ್ಕೋತಿದ್ದೆ. ನಾನೇ ಕಾಂಪೋಸ್ ಮಾಡಬೇಕು, ನಾನೇ ಹಾಡಬೇಕು ನನ್ನ ಹಾಡುಗಳು. ಆ ಒಂದು ಹುಚ್ಚು ಯಾವತ್ತೂ ಇತ್ತು ಮನಸ್ಸಲ್ಲಿ. ಆ್ಯಂಡ್ ನಾನು ಸಿಂಗರ್ ಆಗಿ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಿದ್ಮೇಲೂ ಐ ನೆವರ್ ಫೆಲ್ಟ್ ಫುಲ್ಫಿಲ್ಡ್. ಮನಸ್ಸಲ್ಲಿ ಒಂದು ಪರಿಪೂರ್ಣತೆ ಅನಿಸ್ತಾನೆ ಇರಲಿಲ್ಲ. ಸಿಂಗಿಂಗ್ ಓಕೆ, ಸಿಂಗಿಂಗ್ ಮಾಡ್ತಾ ಇದ್ದೀನಿ, ಬಟ್ ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಾಬಬ್ಲಿ ನಾನೇನು ಮ್ಯೂಸಿಕ್ ಪ್ರೊಡಕ್ಷನ್ ಬಗ್ಗೆ ಕಲಿಬೇಕು, ಕಾಂಪೋಸಿಂಗ್ ಬಗ್ಗೆ ಕಲಿಬೇಕು, ಮಿಕ್ಸಿಂಗ್ ಮಾಸ್ಟರಿಂಗ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಕಲಿಬೇಕು, ಆ್ಯಂಡ್ ಹೌ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಹೆಲ್ಪ್ ಟು ಬ್ರಿಂಗ್ ಔಟ್ ಇಮೋಷನ್ಸ್ ಮೋರ್. ಅದು ಫುಲ್ A to Z ಕಲಿತ್ರೆ ಮಾತ್ರ ಪ್ರಾಬಬ್ಲಿ ಐ ವಿಲ್ ಬಿಕಮ್ ಅ ಬೆಟರ್ ಮ್ಯೂಸಿಷಿಯನ್ ಆ್ಯಂಡ್ ಅ ಬೆಟರ್ ಸಿಂಗರ್ ಆಲ್ಸೋ ಅಂತ ಆ ಒಂದು ಥಾಟ್ನ ಮನಸ್ಸಲ್ಲಿ ಇಟ್ಕೊಂಡು ನಾನೆಲ್ಲ ಕಲಿಯೋಕ್ಕೆ ಶುರು ಮಾಡಿದ್ದು. ತುಂಬ ಆಸಕ್ತಿನೂ ಇತ್ತು. ಅದೇ ಥರ ನಾನು ಎಷ್ಟು ಆಸಕ್ತಿ ಇತ್ತಂದರೆ, ನಾನು ಬಾಷಲ್ಲಿ ಕೆಲಸ ಮಾಡ್ತಿದ್ದೆ ಆ್ಯಸ್ ಎನ್ ಎಂಜಿನಿಯರ್. ದಿನ ಐನ್ಸ್ಟೈನ್ ರಿಲೇಟಿವಿಟಿ ಥಿಯರಿ ಥರ ಇದು. ದಿನ ಆಫೀಸಲ್ಲಿ 8 ತಾಸು ಕೂತ್ಕೊಳ್ಳೋದಂದ್ರೆ ನನಗೊಂಥರ 8 ತಿಂಗಳು ಕೂತಂಗೆ. ಅದೇ ಮ್ಯೂಸಿಕಲ್ಲಿ ನಾನು ಪ್ರಾಬಬ್ಲಿ 3-4 ದಿನ ನಿದ್ದೆ ಮಾಡ್ಲಾರ್ದೆ ಕೆಲಸ ಮಾಡಿದ್ದೀನಿ. ಅವಾಗ ಏನು ಅನಿಸ್ತಿರಲಿಲ್ಲ, ನೋ ಸ್ಟ್ರೆಸ್, ಝೀರೋ ಸ್ಟ್ರೆಸ್ ಆ ಥರ. ಸೊ ತುಂಬ ಎಂಜಾಯ್ ಮಾಡಿ ಕಲಿತಿದ್ದೆ ನಾನು. ಅದೇ ಥರ ಕೆಲವು ಫ್ರೆಂಡ್ಸ್ ಸಿಕ್ಕಿದ್ರು. ಮಯೂರ ರಾಘವೇಂದ್ರ ವಾಸ್ ಒನ್ ಆಫ್ ದೆಮ್ ಹೂ ಸ್ಟಾರ್ಟೆಡ್ ಹಿಸ್ ಫಸ್ಟ್ ಮೂವಿ ವೆಂಚರ್ ಅಂತ ಹೇಳ್ಬೋದು. ಸೊ ಬಿಫೋರ್ ಕನ್ನಡ ಗೊತ್ತಿಲ್ಲ ರಿಷಭಪ್ರಿಯ ಅಂತ ಶಾರ್ಟ್ ಮೂವಿ ಮಾಡಿದರು. ಅದರಲ್ಲಿ ನಾನು ಅದಕ್ಕೆ ಮ್ಯೂಸಿಕನ್ನು ಕೊಟ್ಟು ಬೆಸ್ಟ್ ಅಪ್ಕಮಿಂಗ್ ಕಾಂಪೋಸರ್ ಅಂತ ಅವಾರ್ಡ್ ಬಂತು, ಸೈಮಾ ಅವಾರ್ಡ್. ಅದಾದಮೇಲೆ ವಿಡಿಟ್ ಕನ್ನಡ ಗೊತ್ತಿಲ್ಲ ಮೂವಿ. ಅದೇ ಥರ ಜರ್ನಿ ನಡೀತಾ ಹೋಯಿತು. ಬಟ್ ಎಟ್ ದ ಸೇಮ್ ಟೈಮ್ ನಾನು ಬೇರೆಯವ್ರಿಗೂ ಕೆಲಸ ಮಾಡ್ತಾ ಇದ್ದೆ. ಗಿರಿಧರ್ ದಿವಾನ್ ಸರ್ ಅಥವಾ ರಘು ದೀಕ್ಷಿತ್, ಮಣಿಕಾಂತ್ ಕದ್ರಿ, ಚೆನ್ನೈ ಎಲ್ ರೆಹಮಾನ್, ಅನಿರುದ್ಧ್, ಎಲ್ಲರ ಜೊತೆನೂ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ, ಸಿಂಗರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಹಾಗೆ ನೀವು ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದೀರಾ? ತಮಿಳಲ್ಲಿ ಒಂದು ಪಿಕ್ಚರ್ ಮಾಡಿದ್ದೀನಿ, ಉಣರ್ವು ಅಂತ. ದಟ್ ವಾಸ್ ಬ್ಯಾಕ್ ಇನ್ 2018-19 ಅನ್ಸುತ್ತೆ. ಓಕೆ ಸರ್, ಈಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀವು ಮ್ಯೂಸಿಕ್ ಕಂಪೋಸ್ ಮಾಡ್ತೀರಾ. ಸೊ ನಿಮ್ಮ ಒಂದು ಕಂಪೋಸಿಷನಲ್ಲಿ ಬೇರೆ ಲ್ಯಾಂಗ್ವೇಜಸ್ ಅವರು ಬಂದು ನಮ್ಮ ಕನ್ನಡ ಹಾಡಿರ್ಬೋದು, ಅಥವಾ ನೀವು ಹೇಳಿದಾಗೆ ತಮಿಳಲ್ಲಿ ನೀವು ಕಂಪೋಸ್ ಮಾಡ್ತಿರ್ತೀರಾ. ಬೇರೆ ಒಂದು ಲ್ಯಾಂಗ್ವೇಜ್ ಸಿಂಗರ್ಸ್ಗೆ ಒಂದು ಆಪರ್ಚುನಿಟೀಸ್ ಕೊಡೋದು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ಅದರಲ್ಲಿ? ಚಾಲೆಂಜಿಂಗ್ ಅಂತ ಏನು ಅನ್ಸಲ್ಲ, ಬಿಕಾಸ್ at the end of the day Indian languages are all interconnected with each other. Of course ದೇವನಾಗರಿ ಮತ್ತು ದ್ರಾವಿಡಿಯನ್ ಮಧ್ಯೆ ತುಂಬ ಡಿಫ್ರೆನ್ಸ್ ಇದೆ. ಆದರೂ ದ ಸಮ್ವೇರ್ ಇಂಡಿಯಾ ವೇರ್ ಆಲ್ ದ ಲ್ಯಾಂಗ್ವೇಜಸ್ ಆರ್ ಸ್ಟಿಲ್ ಕನೆಕ್ಟೆಡ್ ವಿತ್ ಈಚ್ ಅದರ್. ಸೊ ಭಾಷೆಗೋಸ್ಕರ ನನಗೇನು ಚಾಲೆಂಜಿಂಗ್ ಅಂತ ಯಾವತ್ತೂ ಅನಿಸಿಲ್ಲ. ಇನ್ಫ್ಯಾಕ್ಟ್ ಇಟ್ಸ್ ಮೋರ್ ಟು ಡೂ ವಿತ್ ದ ಬಜೆಟ್ಸ್ that we find challenging. ಹಂಗೆ ನೋಡೋಕೆ ಹೋದ್ರೆ ಇವಾಗ ನೀವು ಬೇರೆ ಒಂದು ಸ್ಟೇಟಿಂದ ಕರೆಸಿ ನಮ್ಮ ಇಂಡಸ್ಟ್ರಿಯಲ್ಲಿ ಹಾಡಿಸ್ತೀನಿ ಅಂದರೆ ಅವ್ರು ಹೆಂಗೆ ಬಡ್ಜೆಟಲ್ಲಿ ಕಾಂಪ್ರಮೈಸ್ ಆಗ್ತಾರೆ ಸರ್? ಆಲ್ರೆಡಿ ಇವಾಗ ಅವರು ಬೇರೆ ಥರ ಇರುತ್ತೆ. ಅವ್ರು ಕನ್ನಡ ಅವ್ರಿಗೂ ಗೊತ್ತು. ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅಂತ ಹೇಳಿದ ತಕ್ಷಣ ಅವ್ರಿಗೂ ಗೊತ್ತು ಒಂದೊಂದು ಇಂಡಸ್ಟ್ರಿ ಹೆಂಗಿದೆ ಅಂತ. ಸೊ ಕನ್ನಡಗೆ ಅವ್ರು ಬೇರೆ ಥರ ಚಾರ್ಜ್ ಮಾಡ್ತಾರೆ, ತಮಿಳಿಗೆ ಬೇರೆ ಥರ ಚಾರ್ಜ್ ಮಾಡ್ತಾರೆ, ತೆಲುಗು ಬೇರೆ ಥರ ಮಾಡ್ಬೋದು. ಆ ಥರ ಆಲ್ಸೋ ಅವ್ರದ್ದು ರಿಲೇಷನ್ಶಿಪ್ ಹೆಂಗಿರುತ್ತೆ ಆ ಪ್ರೊಡ್ಯೂಸರ್ ಜೊತೆ ಅಥವಾ ಡೈರೆಕ್ಟರ್ ಜೊತೆ, ಅದ್ರ ಮೇಲೂ ಹೋಗುತ್ತೆ ಎಷ್ಟೊಂದು ಸಲ. ಓಕೆ, ಸಮ್ಟೈಮ್ಸ್ ಅಂದರೆ ಇವಾಗ ಬಡ್ಜೆಟಲ್ಲಿ ಕಾಂಪ್ರಮೈಸ್ ಆಗೋದು ಸಮ್ಟೈಮ್ಸ್ ಓಕೆ ಅಂತ ಅನ್ಸುತ್ತೆ ಸರ್. ನನಗೊಂದು ಹೆಸರು ತಂದ್ಕೊಡ್ತಾ ಇದೆ ಅಂದರೆ ನಾನು ಬಡ್ಜೆಟಲ್ಲಿ ಕಾಂಪ್ರಮೈಸ್ ಆಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ಏನಾದರೂ ಅನಿಸಿರೋದುಂಟಾ? ಬಜೆಟಲ್ಲಿ ಕಾಂಪ್ರಮೈಸ್, ಫಾರ್ ಲವ್ ಮಾಕ್ಟೇಲ್ 2 ವಾಸ್ ದ ಬೆಸ್ಟ್ ಎಕ್ಸಾಂಪಲ್. ನಾ ಪ್ರಾಬಬ್ಲಿ ನನ್ನ ಕೈಗೆ 1-2 ಲಕ್ಷ ಉಳಿದಿರ್ಬೋದು ಅಷ್ಟೇ ಆ ಮೂವಿ ಮಾಡಿ. ಬಟ್ ಐ ವಾಸ್ ಸೋ ಇನ್ವೆಸ್ಟೆಡ್ ಇನ್ ದ್ಯಾಟ್ ಪ್ರಾಜೆಕ್ಟ್. ನನಗೊಂದು ಹೆಸರು ಕೊಡ್ತಲ್ಲ. ಹೌದು ಅಫ್ಕೋರ್ಸ್ ಲವ್ ಮಾಕ್ಟೇಲ್ 2 ಬಂತು, ಲವ್ ಮಾಕ್ಟೇಲ್ 3 ಬಂತು. 3ಗೂ ಸಹ ನೀವೇ ಕಂಪೋಸಿಷನ್ ಮಾಡಿದ್ದೀರಾ. ಸೊ ಈಗ ಆಲ್ರೆಡಿ ಈಗ ನಮ್ಮ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗಲ್ಲೂ ಲವ್ ಮಾಕ್ಟೇಲ್ 3 ಸಾಂಗ್ ಟ್ರೆಂಡಿಂಗಲ್ಲೇ ಇದೆ, ನೀನೇ ಅದು. ಸೊ ಹೇಗೆ ಅನ್ಸುತ್ತೆ ಸರ್ ಲವ್ ಮಾಕ್ಟೇಲ್ ಜರ್ನಿ ಹೇಗಿದೆ? ಸೀಸನ್ 1 ಬಂದು ಲವ್ ಮಾಕ್ಟೇಲ್ 1 ಬಂದು ರಘು ದೀಕ್ಷಿತ್ ಮಾಡ್ತಾರೆ. ಸೊ 2 and 3 ನೀವು ಮಾಡ್ತೀರಾ. ಸೊ ಹೇಗಿದೆ ಆ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಇಸ್ ವಂಡರ್ಫುಲ್. ನನಗೆ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಐ ಹ್ಯಾವ್ ಎವರ್ ಮೆಟ್ ಅಂತ ಅನ್ಸುತ್ತೆ. ಕೃಷ್ಣ ಅವ್ರದ್ದು ವಿಷನ್ ಆಗಿರಲಿ, ಥಾಟ್, ಹಿ ಈಸ್ ವೆರಿ ಕ್ಲಿಯರ್ ಇನ್ ಹಿಸ್ ಮೈಂಡ್ ಏನು ಬೇಕು ಅಂತ ಅವ್ರಿಗೆ ಗೊತ್ತು. ಅದನ್ನು ಮೀರಿ ಅವ್ರು ಹೋಗೋದಿಲ್ಲ, ಮಾಡೋದಿಲ್ಲ. ಆ ಪರ್ಟಿಕ್ಯುಲರ್ ಕಥೆಗೆ ಏನು ಬೇಕು ಅಂತ ತುಂಬ ಕ್ಲಾರಿಟಿ ಇದೆ.
ಸೊ ಅದ್ರ ಪ್ರಕಾರ ಆ ಕ್ಲಾರಿಟಿನ ಇಟ್ಕೊಂಡು ವಿ ಜಸ್ಟ್ ಟ್ರೈ ಟು ವರ್ಕ್ ಟುವರ್ಡ್ಸ್ ಇಟ್. ಸೊ ಲವ್ ಮಾಕ್ಟೇಲ್ ಒನ್ನಲ್ಲೂ ಅದೇ ಥರ ಇತ್ತು, 2ಅಲ್ಲೂ ಅದೇ ಥರ ಇತ್ತು, 3ಅಲ್ಲಿ ಇನ್ನೂ ಜಾಸ್ತಿನೇ ಇತ್ತು. ಇನ್ಫ್ಯಾಕ್ಟ್ ಅವ್ರು ಶೂಟ್ ಮಾಡಿದ್ದು ಎಷ್ಟು ಬೇಕಿತ್ತು ಅಷ್ಟೇ. ಆಮೇಲೆ ಮ್ಯೂಸಿಕ್ಕು ನಾನು ಕೃಷ್ಣ ಅವ್ರು ಕೂತ್ಕೊಂಡು ಒಂದು 8-9 ಡೇಸಲ್ಲೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸ್ಬಿಟ್ಟಿದ್ವಿ ಕಾಂಪೋಸಿಂಗ್ ಕಂಪ್ಲೀಟ್ ಮೂವಿದು. ಸೊ ಆ ಕ್ಲಾರಿಟಿ ಅವ್ರ ಮೈಂಡಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ, ಈಸಿ ಆಗುತ್ತೆ ಕೆಲಸ ಮಾಡೋಕ್ಕೆ. ಓಕೆ. ಆ್ಯಂಡ್ ಆಲ್ಸೋ ಮಿಲನ ಮ್ಯಾಮ್ ಸಹ ಸರ್ ಬೀಯಿಂಗ್ ಅ ಸಪೋರ್ಟಿವ್ ಟು ಡಾರ್ಲಿಂಗ್ ಕೃಷ್ಣ ಸರ್, ಸೊ ತುಂಬ ಚೆನ್ನಾಗಿ ಅವರ ಜೊತೆಯಲ್ಲೇ ನಿಂತು ಕೆಲಸ ಮಾಡ್ತಾರೆ. ಸೊ ಅವ್ರ ಜೊತೆ 2ಅಲ್ಲೂ ನೀವು ಸಕ್ಸಸ್ಫುಲ್ ಆಗ್ತೀರಾ, ಅದಾದ ನಂತರ 3. ಸೊ ನೆಕ್ಸ್ಟ್ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಮಿಲನ ಮ್ಯಾಮ್ ಜೊತೆ ಏನಾದರೂ ಇದೆಯಾ? ಇಲ್ಲ, ಅವ್ರ ಕಡೆ ಇನ್ನೂ ಮೇ ಬಿ ಬರಿತಾ ಇರ್ಬೋದು, ಗೊತ್ತಿಲ್ಲ ನನಗೆ. ಇನ್ನು ನನಗೆ ಫೋನ್ ಕಾಲ್ ಅಂತೂ ಬಂದಿಲ್ಲ. ಬಟ್ ಅದು ಬಿಟ್ಟು ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಮೂವಿ ಮಾಡ್ತಾ ಇದ್ದೀನಿ, ಫಾದರ್ ಅಂತ. ಅವ್ರದ್ದು ಡೈರೆಕ್ಟೋರಿಯಲ್ ಅಲ್ಲ, ರಾಜಮೋಹನ್ ಅಂತ ತಮಿಳ್ ಡೈರೆಕ್ಟರ್ ಮಾಡಿರೋದು, ಆರ್ ಚಂದ್ರು ಸರ್ ಪ್ರೊಡ್ಯೂಸರ್ ಅದಕ್ಕೆ. ಸೊ ಅದು ನಡೀತಾ ಇದೆ. ಬಿಟ್ಟರೆ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಫ್ಯಾಮಿಲಿ ಮ್ಯಾನ್ ಅಂತ ಅಜಯ್ ರಾವ್ ಮತ್ತು ಬೃಂದಾಚಾರ್ಯದು, ಶಿವತೇಜಸ್ ಸರ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಅದು ನಡೀತಾ ಇದೆ. ಮತ್ತು ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ದು ಅಮೆರಿಕಾ 2. ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಮಾಡಿದ್ದೀನಿ, ಹಾಡುಗಳು ಮನಮೂರ್ತಿ ಸರ್ ಮಾಡಿದ್ದಾರೆ. ಸೊ ಅದು ನಡೀತಾ ಇದೆ. ಪ್ಲಸ್ ಒಂದು ಹಿಂದಿ ಮೂವಿ ಬೇಸಬ್ರಿಯಾ ಅಂತ ನಡೀತಾ ಇದೆ. ಹಾಗೆ ಸೂಪರ್ ಸರ್. ಆ್ಯಂಡ್ ಸರ್ ನಿಮ್ಮ ಒಂದು ಇನ್ಸ್ಪಿರೇಷನ್ ಯಾರು? ನೀವು ಈಗ ನಿಮ್ಮ ಇಷ್ಟು ಜರ್ನಿಯಲ್ಲಿ ನೀವು ಯಾರನ್ನ ತುಂಬ ಇನ್ಸ್ಪೈರ್ ಮಾಡಿ ಬೆಳೆದಿರೋವಂಥದ್ದು? ಚಿಕ್ಕವನಿರುವಾಗ ಡೆಫಿನೆಟ್ಲಿ ಶಂಕರ್ ಎಹ್ಸಾನ್ ಲಾಯ್, AR ರೆಹಮಾನ್ ಆಗಿರಲಿ ಅಥವಾ ಮೈಕಲ್ ಜಾಕ್ಸನ್ ಮ್ಯೂಸಿಕ್ ಆಗಿರಲಿ, ಅದೇ ಕೇಳ್ಕೊಂಡು ಬೆಳೆದಿರೋರು ನಾವು. ಬಟ್ ಹೋಗ್ತಾ ಹೋಗ್ತಾ ದ ಪ್ಯಾಲೆಟ್ ಜಸ್ಟ್ ಬಿಕೇಮ್ ಸೋ ಡೈವರ್ಸ್. ನನಗೆ ಬೇರೆ ಬೇರೆ ಥರದ್ದು ಮ್ಯೂಸಿಕ್ ಕೇಳೋದಂತ ತುಂಬ ಆಸಕ್ತಿ. ಸೊ ರೈಟ್ ಫ್ರಮ್ ಕ್ಲಾಸಿಕಲ್ ಮ್ಯೂಸಿಕ್ ಟು ಟೆಕ್ನೋ ಟು ಟ್ರಾನ್ಸ್ ಎಲ್ಲ ಥರದ ಮ್ಯೂಸಿಕ್ ಕೇಳ್ತೀವಿ. ಸೊ ಬಟ್ ಮೇಜರ್ ಇನ್ಸ್ಪಿರೇಷನ್ ಅಂತ ಬೆಳೆಯುವಾಗ ಇದ್ದಿದೆ AR ರೆಹಮಾನ್ ಸರ್ ನನಗೆ, ಆ್ಯಂಡ್ ಶಂಕರ್ ಎಹ್ಸಾನ್ ಲಾಯ್ ಫಾರ್ ಶೋರ್. ಓಕೆ. ನಿಮ್ಮ ಫೇವ್ರೆಟ್ ಸಿಂಗರ್? ಎಷ್ಟು ಜನರಿದ್ದಾರೆ. ಮೊಹಮ್ಮದ್ ರಫಿ. ಓಕೆ. ಕಮಿಂಗ್ ಟು ಫೀಮೇಲ್? ಲತಾಜಿ. ಓಕೆ ಸರ್, ಈಗ ಒಂದು ಕಡೆ ನೀವು ಸಿಂಗರ್ ಆಗಿ ನಿಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತೀರಾ, ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀರಾ. ಸೊ ಇದ್ರ ಮಧ್ಯೆ ಒಂದು ಆ್ಯಕ್ಟಿಂಗ್ಸ್ ಅನ್ನೋ ಸ್ಕಿಲ್ ಸಹ ಹೊರಬರುತ್ತೆ. ಸೊ ಲವ್ ಮಾಕ್ಟೇಲ್ 3ಅಲ್ಲಿ ನೀವು ಅಭಿನಯಿಸಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಸರ್? ಅದು ತುಂಬ ಅನಿರೀಕ್ಷಿತವಾಗಿ ಬಂದಿರೋ ಆಪರ್ಚುನಿಟಿ ಅದು. ಓಕೆ. ಒಂದಿನ ಕೃಷ್ಣ ಅವರು ದಿಢೀರ್ ಅಂತ ಫೋನ್ ಮಾಡಿಬಿಟ್ರು, ನಕುಲ್ ಪಾತ್ರ ಇದೆ ಮಾಡ್ತೀಯಾ, ಆ್ಯಕ್ಟಿಂಗ್ ಮಾಡ್ತೀರಾ, ಇಂಟ್ರೆಸ್ಟ್ ಇದೆಯಾ ಆ್ಯಕ್ಟಿಂಗಲ್ಲಿ? ಇದ್ರೆ ಮಾಡ್ತೀನಿ, ಪರವಾಗಿಲ್ಲ ಕೃಷ್ಣ ಅವರೇ, ನಾನು ಯಾವತ್ತೂ ಮಾಡಿಲ್ಲ, ಬಟ್ ಐ ಕ್ಯಾನ್ ಟ್ರೈ ಅಂತ ಹೇಳಿದೆ. ಹೌದು, ಹಾಗಾದ್ರೆ ಒಂದು ಪಾತ್ರ ಇದೆ, ಜಾಸ್ತಿ ಏನು ಕೆಲಸ ಇಲ್ಲ, ನೀವು ಬಂದು ನಿಲ್ಬೇಕು, ಅಲ್ಲಿ ನಾ ಏನೇ ಎಕ್ಸ್ಪ್ರೆಷನ್ ಕೊಡ್ಬೇಕು ಹೇಳ್ತೀನಿ, ಅಷ್ಟು ಮಾಡಿದ್ರೆ ಆಯ್ತು, ಡೈಲಾಗ್ಸ್ ಜಾಸ್ತಿ ಏನಿಲ್ಲ ಅಂತ ಹೇಳಿದ್ರು. ಡೈಲಾಗ್ ಇಲ್ಲ ಅಂದ ತಕ್ಷಣ ಎಸ್ ಅಂದ್ಬಿಟ್ಟೆ ನಾನು. ಇಲ್ಲ, ಅದು ಇನ್ನೊಂದು ಡಬ್ಬಿಂಗು ಅದೆಲ್ಲ ಕಲಿಬೇಕು. ಸೊ ಓಕೆ, ನೋ ಸ್ಟ್ರೆಸ್, ಲೆಸ್ ಸ್ಟ್ರೆಸ್ ಜಾಬ್, ಸುಮ್ಮನೆ ನಿಲ್ಬೇಕು ಅಂತ ಅನ್ಕೊಂಡು ಹೋದೆ. ಬಟ್ ಅಲ್ಲಿ ನೋಡಿದ್ರೆ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಜಾಸ್ತಿನೇ ಕೊಡ್ಬೇಕಾಗಿ ಬಂತು. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟೆಲ್ಲ ಇರುತ್ತಂತ. ಆ ಹುಡುಗಿ ಆ್ಯಕ್ಚುಲ್ ತಂದೆ ಪಾತ್ರ ನಿಭಾಯಿಸಕ್ಕೆ ಹೇಳಿದ್ರು. ಫಸ್ಟ್ ಡೇ ನರ್ವಸ್ನೆಸ್ ಇತ್ತು ಡೆಫಿನೆಟ್ಲಿ, ಬಟ್ ಆಮೇಲೆ ನನ್ನಿಂದ ಯಾವುದು ರೀಟೇಕ್ ಆಗಿಲ್ಲ ಶೂಟಲ್ಲಿ. ಸೊ ಅದು ನಂಗೆ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಿದೆ, ನನ್ನಿಂದ ಯಾವುದು ರೀಟೇಕ್ ಆಗಿಲ್ಲ ಅಂತ. ಹೇಗೆ ಅನ್ನಿಸ್ತು ಸರ್ ಆನ್ ಕ್ಯಾಮ್ರಾ ವರ್ಕ್ ಮಾಡೋದಕ್ಕೆ? ನಂಗೆ ತುಂಬಾ ಖುಷಿ ಆಯ್ತು, ನಂಗೆ ಡೆಫಿನೆಟ್ಲಿ ಖುಷಿ ಆಯ್ತು. ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ದೇ ಇದೆ ಮುಂಚೆಯಿಂದಾನು, ಬಟ್ ಅದ್ರಲ್ಲಿ ಏನು ಕಲ್ತಿಲ್ಲ. ನಾವು ಕೃಷಿ ಮಾಡಿದ್ರೆ ಮ್ಯೂಸಿಕ್ ಕಲಿಯೋದ್ರಲ್ಲೇ ಇಡೀ ಒಂದು ಜೀವನ ಸಾಕಾಗಲ್ಲ ಅಂತ ಹೇಳ್ತಾರೆ ಸಂಗೀತ ಕಲಿಯೋಕ್ಕೆ. ಅಂಥದ್ರಲ್ಲಿ ಆಕ್ಟಿಂಗು ಕಲಿಬೇಕಾ ಹೋಗ್ಬಿಟ್ಟು ನಾನು ಕಲೀಲಾರ್ದೆ ಏನೋ ಮಾಡಕ್ಕೆ ನನಗೆ ಅಷ್ಟು ಮನಸ್ಸಿಲ್ಲ ಇನ್ ಜನರಲ್. ಅದಕ್ಕೆ ನಾನು ಸಂಗೀತ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ನಾನು 3 ವರ್ಷ ಇಂಜಿನಿಯರಿಂಗ್ ಆಗಿ 1 ವರ್ಷ ಜಾಬ್ ಬಿಟ್ಟು ಡಿಪ್ಲೊಮಾ ಮಾಡಿ ಮ್ಯೂಸಿಕಲ್ಲಿ ಆಮೇಲೆ ಇಂಡಸ್ಟ್ರಿಗೆ ಬಂದಿರೋದು. ಕಲ್ತು ಬರಬೇಕು, ನಾಲೆಜ್ ಇಸ್ ಎವ್ರಿಥಿಂಗ್ ಅಂತ. ಅದೇ ಥರ ಆ್ಯಕ್ಟಿಂಗಲ್ಲೂ ಹಂಗೆ ಸುಮ್ಮನೆ ಇಳಿಯೋಕ್ಕೆ ಮನಸ್ಸಿರಲಿಲ್ಲ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಐ ಥಿಂಕ್ ನಾನು ಮ್ಯೂಸಿಕ್ ಡೈರೆಕ್ಷನ್ ಅಥವಾ ಮ್ಯೂಸಿಕ್ ಪ್ರೊಡಕ್ಷನ್ ಈಗ 10-12 ವರ್ಷಗಳಲ್ಲಿ ಮೂವೀಸ್ ನೋಡ್ತಾ ಆಕ್ಟಿಂಗ್ ಒಂದಷ್ಟು ಕಲ್ತ್ಬಿಡ್ತೀನಿ ನೋಡ್ತಾನೆ ಕಲ್ತಿದ್ದೀನಿ ಅನಿಸ್ತಾ ಇದೆ. ಹಾಗೆ ತುಂಬಾ ಖುಷಿ ಆಯ್ತು ನನಗೆ. ಓಕೆ, ಈಗ ನೆಕ್ಸ್ಟ್ ಏನಾದರೂ ಆಪರ್ಚುನಿಟೀಸ್ ಬಂದರೆ ಹೇಗೆ ಅಕ್ಸೆಪ್ಟ್ ಮಾಡೋ ಸಾಧ್ಯತೆಗಳುಂಟಾ?
ಡಿಪೆಂಡ್ಸ್ ಯಾವ ಥರ ರೋಲ್ ಕೊಡ್ತಾರೆ. ಓಕೆ, ಸೊ ಹಾಗಾದ್ರೆ ರೆಡಿ ಇದ್ದಾರೆ ಅಂತ. ರೆಡಿ ಇದ್ದೀನಿ, ಬಟ್ ವೆರಿ ಚೂಸಿ ವೆನ್ ಇಟ್ ಕಮ್ಸ್ ಟು ರೋಲ್ಸ್ ಆ ಥರ. ಓಕೆ, ಸೊ ನಿಮ್ಮ ಮನೇಲಿ ಏನಂದ್ರು ಸರ್ ಫಸ್ಟ್ಲಿ? ಇವಾಗ ಮ್ಯೂಸಿಕ್ ಮಾಡ್ತಾ ಇರ್ತೀರಾ, ಸಡನ್ ಆಗಿ ಇವಾಗ ಒಂದು ಪಾತ್ರ ಮಾಡಬೇಕು, ಅವ್ರಿಗೇನು ಖುಷಿನೇ ಆನ್ ಸ್ಕ್ರೀನ್ ಕಾಣಿಸ್ತೆ ಅಂದ್ರೆ ಅದು ಚೆನ್ನಾಗಿರುತ್ತಲ್ವಾ ಸರ್? ಅಂದ್ರೆ ನೀವು ಇಷ್ಟು ವರ್ಷಗಳು ಒಂದು ಸ್ಕ್ರೀನ್ ಹಿಂದೆ ಕೆಲಸ ಮಾಡಿರ್ತೀರಾ, ಸೊ ಈಗ ಸ್ಕ್ರೀನ್ ಮುಂದೆ ನೀವು ನಿಮ್ಮನ್ನ ನೋಡ್ಕೊಂಡು ಅಲ್ಟಿಮೇಟ್ಲಿ ಅದೆಲ್ಲ ಸ್ಟೋರಿ ಟೆಲ್ಲಿಂಗ್ ಅಂತಾನೆ. ಈಗ ಡೈರೆಕ್ಟ್ರು ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಕಥೆ ಹೇಳ್ತಾರೆ, ಮ್ಯೂಸಿಕ್ ನಾವು ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತೀವಿ, ಆಕ್ಟರ್ಸ್ ಅದನ್ನ ನಿಜಪಡಿಸ್ತಾರೆ, ಸ್ಕ್ರೀನ್ ಮೇಲೆ ತರ್ತಾರೆ. ಸೊ ನಾನು ಓಕೆ ಥ್ರೂ ಮ್ಯೂಸಿಕ್ಕು ಕಥೆ ಹೇಳ್ತೀನಿ, ಇದರಲ್ಲೂ ಒಂದು ಪಾತ್ರ ಆಗಿ ಬರ್ತೀನಿ ಅಂತ. ಇಟ್ಸ್ ಮೋರ್ ಟು ಡೂ ವಿತ್ ದ ಸ್ಟೋರಿ ನರೇಷನ್ ಅಷ್ಟೇ. ಓಕೆ, ಸೂಪರ್ ಸರ್. ಸರ್, ಇನ್ನು ಸಿನಿಮಾಗಳಿಗೆ ಮ್ಯೂಸಿಕ್ ಆ್ಯಂಡ್ ಪ್ಲೇಬ್ಯಾಕ್ ಸಿಂಗರ್ ಮಾಡೋದು ಬಿಟ್ಟು ನೆಕ್ಸ್ಟ್ ಇನ್ನು ನೋಡಿದ್ರೆ ನೀವು ಲೈವ್ ಕನ್ಸರ್ಟ್ ಸಹ ಮಾಡ್ತೀರಾ. ಸೊ ಯಾವುದೋ ಒಂದು ಜರ್ನಿ ಹೇಗಿದೆ? ಲೈವ್ ಕಾನ್ಸರ್ಟ್ಸ್ ಅಂತೂ ಅದರಲ್ಲೇ ಇರೋದು ಮಜಾ. ಓಕೆ, ಲೈವ್ ಕಾನ್ಸರ್ಟ್ಸಲ್ಲೇ ಮಜಾ ಇರೋದು. ಎಲ್ಲಕ್ಕಿಂತನೂ ಜನರು ಇರ್ತಾರೆ ಮುಂದೆ, ಅವ್ರಿಗೋಸ್ಕರ ಹಾಡೋದು, ಅವ್ರಿಗೆ ಬೇಕಾಗೋದನ್ನು ಹಾಡೋದು, ಅವ್ರಿಗೋಸ್ಕರ ಹಾಡೋದು, ನಮಗೋಸ್ಕರ ಹಾಡೋದು ಸ್ಟೇಜ್ ಮೇಲೆ. ಅದು ಸ್ಟೇಜ್ ಫಸ್ಟ್ ಮನೆ ಅಂತ ಅನ್ಸ್ಬಿಡುತ್ತೆ ನಮಗೆ. ಸೊ ಅದು ಸರ್, ಈಗ ನೀವು ಒಂದು ರೆಕಾರ್ಡಿಂಗ್ ಹೋದರೆ ಸ್ಟುಡಿಯೋ ಒಳಗಡೆ ಹಾಡ್ತೀರಾ, ನಾಲ್ಕು ಗೋಡೆ ಮಧ್ಯೆ. ಸೊ ಕನ್ಸರ್ಟ್ಸ್ಗೆ ಹೋದರೆ ಲಕ್ಷಾಂತರ ಜನಗಳು ಇರ್ತಾರೆ, ಅವ್ರ ಮುಂದೆ ನೀವು ಲೈವಾಗಿ ಹಾಡಬೇಕು. ಸೊ ಒಂದು ಮಜಾ ಹೆಂಗೆ ಅನ್ಸುತ್ತೆ ಸರ್ ನಿಮ್ಗೆ ಅಷ್ಟು ಜನಗಳನ್ನ ನೋಡಿದಾಗ? ಎಕ್ಸೈಟ್ಮೆಂಟ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಬಟ್ ಹಾಡುವಾಗ ನಾವು ಅಲ್ಟಿಮೇಟ್ಲಿ ಕಣ್ಣು ಮುಚ್ಕೊಂಡ್ಬಿಟ್ರೆ ಹಾಡಿಗೆ ಏನು ಬೇಕು ಅದೇ ಹಾಡ್ತೀವಿ, ಸ್ಟುಡಿಯೋ ಆಗಿರಲಿ ಸ್ಟೇಜ್ ಆಗಿರಲಿ. ಓಕೆ, ಅದರ ಒಂದು ಹಿಂದೆ ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಸರ್ ಲೈವ್ ಕನ್ಸರ್ಟ್ಸ್ ಹೋಗೋಕ್ಕೂ ಮುಂಚೆ? ಅದು ಮಾಡಿ ಅಭ್ಯಾಸ ಆಗಬೇಕು. ಅದಕ್ಕೆ ಪ್ರಿಪ್ರೇಷನ್ ಅಂದರೆ ದ ಮೋರ್ ಯು ಆರ್ ಆನ್ ಸ್ಟೇಜ್ ದ ಮೋರ್ ಕಂಫರ್ಟಬಲ್ ಯು ಆರ್. ಓಕೆ, ಹಾಗೆ ಫಸ್ಟ್ ಟೈಮ್ ನಂಗೆ ನೆನಪಿದೆ, ನಾನು ಐ ಥಿಂಕ್ ಐ ವಾಸ್ ಇನ್ 12th ಸ್ಟ್ಯಾಂಡರ್ಡ್ ಫಸ್ಟ್ ಇಯರ್, 12th ಸ್ಟ್ಯಾಂಡರ್ಡ್ ಫಸ್ಟ್ ಇಯರ್ ಇಂಜಿನಿಯರಿಂಗ್. ಆ ಟೈಮಲ್ಲಿ ನಮ್ಮೊಂದು ದೇಸಿ ಮ್ಯಾಜಿಕ್ ಅಂತ ಬ್ಯಾಂಡ್ ಇತ್ತು ಬೆಂಗಳೂರಲ್ಲಿ, ನಾನು, ಅಣ್ಣ ಮತ್ತು ಸ್ಮೃತಿ ಅಂತ ಏನವರು ಸಿಂಗರ್ ಇದ್ರು. ಸೊ ನಾವು ತುಂಬ ಬೆಂಗಳೂರು ಕ್ಲಬ್ಸಲ್ಲಿ ಅಥವಾ ಈ ಬ್ಯಾಂಗ್ಳೂರ್ ಕ್ಲಬ್ ಇದೆ ಅಥವಾ ಕಾಸ್ಮೋಪಾಲಿಟನ್ ಕ್ಲಬ್ ಇದೆ, ಆ ಥರ, ಅಥವಾ ಕೆಲವುದು ಪಾರ್ಟೀಸ್ ಇರ್ಬೋದು, ವೆಡ್ಡಿಂಗ್ ರಿಸೆಪ್ಷನ್, ಮೆಹಂದಿ ಇರ್ಬೋದು, ಅಂಥದಕ್ಕೆಲ್ಲ ತುಂಬ ಹಾಡ್ತಿದ್ವಿ ನಾವು ಶೋಸಲ್ಲೆಲ್ಲ, ಕ್ಯಾರಿಯೋಕೆ ಇಟ್ಕೊಂಡೆಲ್ಲ. ಸೊ ಆಲ್ಮೋಸ್ಟ್ ಒಂದು 250 ಶೋಸ್ ಮಾಡಿದ್ದೀನಿ ಆ ಟೈಮಲ್ಲಿ. ಆ ಟೈಮಲ್ಲಿ ನಾನು ಏನು ಕಲ್ತಿದ್ದೆ, ಸ್ಟೇಜ್ ಫಿಯರ್ ಹೊರಟೋಯ್ತು ಆವಾಗ. ಫಸ್ಟ್ ನಾನು ಹೋಗ್ಬಿಟ್ಟು ಕೇಳಿಸ್ತಾ ಇದೆಯಾ ಸ್ಪೀಕರಿಂದ ನನ್ನ ವಾಯ್ಸು, ಅದು ಇದು ಟೆನ್ಷನ್, ವಾಯ್ಸ್ ಸರಿ ಇದೆಯಾ, ಅದೆಲ್ಲ 250 ಶೋಲ್ಲಿ ಹೋಯ್ತು. ಸೊ ಐ ವಾಸ್ ವೆರಿ ಕಾನ್ಫಿಡೆಂಟ್. ಅದಾದಮೇಲೆ ಲೈವ್ ಶೋಸ್ ಮಾಡೋದು ನಿಲ್ಲಿಸ್ಬಿಟ್ಟೆ. ಇನ್ನು ಕಲಿಬೇಕು, ಇನ್ನು ಬಂದರೆ ಐ ಹ್ಯಾವ್ ಟು ಕಮ್ ಆ್ಯಸ್ ನಕುಲ್ ಅಭ್ಯಂಕರ್ ಅಂತ. ಬಟ್ ಆ ಜರ್ನಿಗೂ ಈ ಜರ್ನಿಗೂ ಮಧ್ಯದಲ್ಲಿ ರೆಹಮಾನ್ ಸರ್ ಅವರು ಲೈವಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಇನ್ವೈಟ್ ಮಾಡಿದ್ರು, ಜಾಯಿನ್ ದ ಬ್ಯಾಂಡ್ ಅಂತ. ಸೊ ಫಸ್ಟ್ ಟೈಮ್ ನಾನು ಆ 250 300 ಶೋಸ್ ಮಾಡಾದ್ಮೇಲೆ ಫಸ್ಟ್ ಟೈಮ್ ಪರ್ಫಾರ್ಮ್ ಮಾಡಿದ್ದೆ ಭುವನೇಶ್ವರಲ್ಲಿ. ಇಂಡಿಯಾ ಹ್ಯಾಡ್ ಹೋಸ್ಟೆಡ್ ಇದು ವರ್ಲ್ಡ್ ಕಪ್, ಹಾಕಿ ವರ್ಲ್ಡ್ ಕಪ್. ಹೌದು. ಸೊ ಅದ್ರಲ್ಲಿ ನಾನು ಮೇನ್ ಆಂಥಮ್ ನಾನು ಹಾಡಿದ್ದೆ ಸರ್ ಜೊತೆ, ಹಾಕಿ ಆಂಥಮ್. ಸೊ ಅದು ಹಾಡೋಕ್ಕೆ ಫಸ್ಟ್ ಟೈಮ್ ಸರ್ ಕರೆದಿದ್ದು ನಂಗೆ ಸ್ಟೇಜ್ ಮೇಲೆ. ಈ 300 ಕಾನ್ಸರ್ಟ್ ನಾನು ಏನಿತ್ತು ಅಲ್ಲಿ ಬಂದಿದ್ದೆಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಒಂಥರ ನರ್ವಸ್ನೆಸ್, ಹೊಟ್ಟೆಲ್ ಫುಲ್ ಉಂಡೆ ಥರ ಬರ್ತಾ ಇತ್ತು ನನಗೆ. ಬಟರ್ಫ್ಲೈಸ್ ಟಮಿ ಅಂತಾರಲ್ಲ, ಅಷ್ಟೊಂದು ಲಕ್ಷಾನ್ಗಟ್ಲೆ ಜನ ನಿಂತಿದ್ದಾರೆ ಸ್ಟೇಡಿಯಮಲ್ಲಿ. ನಾನು ಹೋಗಿ ಹಾಡಬೇಕು, ಕ್ಯಾಮ್ರಾಸ್ ನನ್ನ ಮೇಲಿದೆ, ಹಿಂದೆ ದೊಡ್ಡ LEDs, ನಾನೇ ದೊಡ್ಡದಾಗಿ ಕಾಣ್ತೀನಿ, ಮಿಸ್ಟೇಕ್ಸ್ ಆಗಬಾರ್ದು ಅಂತೆಲ್ಲ. ಅದು ನರ್ವಸ್ನೆಸ್ ಬೇರೆ ಥರನೇ ಇತ್ತು ಡೆಫಿನೆಟ್ಲಿ. ಬಟ್ ಆ್ಯಸ್ ಅ ಸಿಂಗರ್ ಐ ಎಂಜಾಯ್ಡ್ ಇಟ್ ಡೆಫಿನೆಟ್ಲಿ. ಬಟ್ ಅದಾದ ತಕ್ಷಣ ಒಂದು 4-5 ಶೋಸ್ ಆದಮೇಲೆ ಸ್ವಲ್ಪ ಅಭ್ಯಾಸ ಆಯಿತು. ಆಮೇಲೆ ಸಡನ್ನಾಗಿ ಕೋವಿಡ್ ಆದಮೇಲೆ ರೆಹಮಾನ್ ಸರ್ ಹೇಳಿದ್ರು, ನೀನು ಕೀಬೋರ್ಡು ನುಡ್ಸೋಕ್ಕೆ ಶುರು ಮಾಡು ಬ್ಯಾಂಡಲ್ ಅಂತ. ಸೊ ನಾನು ಹಂಗೆ ಕೀಬೋರ್ಡ್ಸು ನುಡ್ಸೋಕ್ಕೆ ಶುರು ಮಾಡಿದೆ. ಸೊ ಈಗ ಅವ್ರ ಬ್ಯಾಂಡಲ್ಲಿ ನಾನು ಹಾಡ್ತೀನಿ, ಕೀಬೋರ್ಡ್ ನುಡ್ಸ್ತೀನಿ. ಸೊ ಅವ್ರೊಂಥರ ಫುಲ್ ಟ್ರೈನ್ ಮಾಡಿಬಿಟ್ರು ಯಾವುದೇ ಸ್ಟೇಜಿಗೆ. ನಿಮಗೆ ಸರ್ ಜೊತೆ ವರ್ಕ್ ಮಾಡುವಂಥ ಒಂದು ಕ್ಷಣಗಳು ಅಂದರೆ ಅವ್ರು ಆಲ್ರೆಡಿ ಇವಾಗ ಮ್ಯೂಸಿಕಲ್ಲಿ ಎಲ್ಲ ಗೊತ್ತಿರೋವಂಥವ್ರು. ನಾನು ಅವ್ರ ಜೊತೆ ಆಲ್ಮೋಸ್ಟ್ 9 ವರ್ಷ ಕೆಲಸ ಮಾಡಿದ್ದೀನಿ. ಈಗ ಇವತ್ತು 9 ವರ್ಷ ಒಂಥರ ಡಬಲ್ PhD ಮಾಡಿದಂಗೆ ಅನ್ಸುತ್ತೆ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಎಲ್ಲ ಕ್ಷೇತ್ರದಲ್ಲೂ ಅಷ್ಟೇ, ಸ್ಟುಡಿಯೋ ಆಗಿರಲಿ. ಅವರು ನಮ್ಗೆ ತುಂಬ ಹೇಳ್ಕೊಡ್ತಾರೆ. ಅವ್ರಿಗೂ ಗೊತ್ತು ನಮಗೂ ಕಾಂಪೋಸಿಂಗ್ ಮಾಡೋದ್ರಲ್ಲಿ ಆಸಕ್ತಿ ಇದೆ, ನಾವು ಕಾಂಪೋಸಿಂಗ್ ಮಾಡ್ತೀವಿ, ನಾವು ಪ್ರಾಜೆಕ್ಟ್ಸ್ ತಗೋತಾ ಇದ್ದೀವಿ ಅಂತ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ, ಹೇಳ್ತಾರೆ. ಕಾಂಪೋಸಿಷನ್ ಮಾಡುವಾಗ ಹಿಂಗೆ ಮಾಡು, ಹಂಗೆ ಮಾಡು, ಕೆಲವೊಂದ್ಸಲ ಟಿಪ್ಸ್ ಕೊಡ್ತಾರೆ. ಅಥವಾ ಹಾಡುವಾಗ ಈ ಥರ ಹಾಡು, ಆ ಥರ ಹಾಡು ಅಂತ.
ಎಷ್ಟೊಂದು ಸರ್ತಿ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತಾರೆ. ಸೊ ಏನೋ ಒಂದು ನಡೀತಾ ಇರುತ್ತೆ ಸರ್ ಜೊತೆ ಮಾತು. ಓಕೆ. ಸೊ ನಾವು ಏನೋ ಕ್ವಶನ್ಸ್ ಕೇಳ್ತಾ ಇರ್ತೀವಿ, ಅವ್ರನ್ನ ತಲೆ ತಿನ್ನೋದು ಬೇಸಿಕಲಿ. ಬಟ್ ಅವ್ರು ಜಾಸ್ತಿ ಮಾತಾಡೋ ವ್ಯಕ್ತಿ ಅಲ್ಲ. ಸೊ ಅವ್ರು ಯಾವಾಗ ಫ್ರೀ ಇರ್ತಾರೆ ನೋಡ್ಕೊಂಡು ಅವ್ರ ತಲೆ ತಿಂತೀವಿ ಸ್ವಲ್ಪ. ಗೊತ್ತಾಗಬೇಕಲ್ಲ, ಅವರು ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಮ್ಗೆ ಏನಾದರೂ ಬೇಕು ಅವ್ರ ಕಡೆಯಿಂದ ಅಂತ. ಸೊ ಎಲ್ಲ ಕ್ಷೇತ್ರದಲ್ಲೂ ಒಂಥರ ಡಬಲ್ PhD ಮಾಡ್ದಂಗೆ ಅನ್ಸುತ್ತೆ ಅವ್ರ ಜೊತೆ ಕೆಲಸ ಮಾಡೋದು. ಸೊ ನಾನೇನು ಜರ್ನಿ ಹೇಳ್ದೆ, ಫಸ್ಟ್ 300 ಶೋಸು, ಆ್ಯಂಡ್ ದೆನ್ ಐ ವಾಸ್ ಲೈಕ್ ಇಲ್ಲ ನಾನು ಆ್ಯಸ್ ನಕುಲ್ ಅಭ್ಯಂಕರ್ ಸ್ಟೇಜ್ ಮೇಲೆ ಬರಬೇಕು ಅಂತ. ನಡುವಲ್ಲಿ ರೆಹಮಾನ್ ಸರ್ ಜೊತೆ ಫುಲ್ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ಈಗ ಫೈನಲಿ ಐ ಸ್ಟಾರ್ಟೆಡ್ ಮೈ ಬ್ಯಾಂಡ್, ಬ್ಯಾಂಗ್ಳೂರ್ ಬೇಸ್ಡ್ ಬ್ಯಾಂಡು, ನಕುಲ್ ಅಭ್ಯಂಕರ್ ಲೈವ್ ಅಂತ ನಾವು ಸ್ಟೇಜ್ ಮೇಲೆ ಹೋಗ್ತೀವಿ. ಸೊ ಫೆಬ್ರವರಿಯಲ್ಲಿ ವಿ ಪರ್ಫಾರ್ಮ್ಡ್ ಇನ್ ಹುಬ್ಳಿ ಕೈಟ್ ಫೆಸ್ಟಿವಲ್, ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಅಲ್ಲಿ. ಆಮೇಲೆ ಶಿವರಾತ್ರಿ ಇಲ್ಲಿ ಜಯನಗರದಲ್ಲಿ ವಿ ಪರ್ಫಾರ್ಮ್ಡ್ ಗಿಗ್ ದೇರ್, ಆ ಥರ. ಸೊ ವಿ ಆರ್ ಸ್ಟಾರ್ಟಿಂಗ್ ನೌ. ಸರ್ ನಿಮ್ಮ ಒಂದು ಬ್ಯಾಂಡ್ ಪ್ರೋಗ್ರಾಮ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು? ಸೊ ಇಟ್ಸ್ ವೆರಿ ಸಿಂಪಲ್. ದರ್ ಇಸ್ ಅ ಕಂಪನಿ ಕಾಲ್ಡ್ ಗಿಗ್ಮ್ಯಾನ್ ಲೈವ್ ಹೂ ಮ್ಯಾನೇಜಸ್ ಮೀ, ಅನಿಕೇತ್ ಅಂತ. ಅವ್ರ ನಂಬರ್ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿದೆ. You can always visit my Instagram profile and call Aniket and invite us wherever you want us to perform. ಸರ್ ಈಗ ನೆಕ್ಸ್ಟ್ ನಮ್ಮ ಪಾಡ್ಕಾಸ್ಟ್ನಲ್ಲಿ ಒಂದು ಸ್ಮಾಲ್ ಕ್ವೆಶ್ಚನ್ ಆ್ಯಂಡ್ ಒಂದು ರೌಂಡ್ ಹೋಗ್ಬಿಡೋಣ. ಓಕೆ ಸರ್, ಈಗ ಫಸ್ಟ್ಲಿ ನೀವು ಸಂಗೀತಕ್ಕೆ ಬರ್ತೀರಾ. ಸೊ ಸಂಗೀತಕ್ಕೆ ಬರಬೇಕಾದ್ರೆ ನಿಮ್ಮ ಒಂದು ಫ್ಯಾಮಿಲಿಯ ಸ್ಫೂರ್ತಿ ಹೇಗಿತ್ತು? ಅಪ್ಪ ಅಣ್ಣ ತುಂಬ ಸಪೋರ್ಟ್ ಮಾಡ್ತಿದ್ರು. ಅಮ್ಮ ಯಾವತ್ತು ಕೇರ್ಫುಲ್ ಆಗಿರ್ಬೇಕಲ್ಲ, ನೋಡು ಗೊತ್ತಿಲ್ಲ ಮುಂದೆ ಹೇಗೆ ಏನು ಅಂತ, ಸಂಗೀತ ಕಲಿತೇ ಹೌದು ಬಟ್ ದುಡ್ಡೆಲ್ಲ ಮಾಡ್ಕೋಬೋದಾ, ಜೀವನ ನಡೆಸ್ಕೋಬೋದಾ ಅಂತ ಅವ್ರಿಗೆ ಆ ಟೆನ್ಷನ್ ಇತ್ತು. ಬಟ್ ಅಲ್ಲಿಗೂ ಅಪ್ಪ ಮತ್ತು ಅಣ್ಣ ನಿಂಗೆ ಧೈರ್ಯ ಇದ್ದರೆ ವಿ ಆರ್ ದೇರ್ ಬಿಹೈಂಡ್ ಯು ಅಂತ ಸಪೋರ್ಟ್ ಮಾಡಿದರು. ಹಾಗೆ ಇಟ್ಸ್ ನಾಟ್ ಲೈಕ್ ಅಮ್ಮ ವಿಲನ್ ಅಂತ ಅಲ್ಲ, ಬಟ್ ಶಿ ವಾಸ್ ದ ಒನ್ ಹೂ ಆಲ್ವೇಸ್ ಒಂಥರ ಹುಷಾರಾಗಿರ್ಬೇಕು, ಪಕ್ಕಾ ಕಾನ್ಫಿಡೆಂಟ್ ನೀನು, ಇನ್ನೂ ಚಾನ್ಸ್ ಇದೆ, ಬೇಕಿದ್ರೆ ಇಂಜಿನಿಯರಿಂಗ್ ಸೈಡಿಗೆ ಹೋಗ್ಬೋದು ನೀನು, ನೋಡು ಅಂತೆಲ್ಲ ಆ ಥರ. ಬಟ್ ನಾನಿಲ್ಲ ಅಮ್ಮ ಆಗುತ್ತೆ ಅಂತ ಹೇಳ್ಕೊಂಡು. ನಿಮ್ಮ ಒಂದು ಮ್ಯೂಸಿಕ್ ಪ್ರೊಡಕ್ಷನ್ ಅಲ್ಲಿ ನಿಮ್ಮ ಅಣ್ಣವ್ರಿಗೆ ಏನಾದ್ರು ಹಾಡೋಕ್ಕೆ ಚಾನ್ಸ್ ಕೊಡ್ತೀರಾ? ಆಲ್ರೆಡಿ ಹಾಡಿದ್ದಾರೆ. ಹೌದಾ? ಬಿಸಿ ಐಸ್ ಕ್ರೀಮ್ ಅಂತ ನಾನು ಮೂವಿ ಮಾಡಿದ್ದೆ ಅರವಿಂದ್ ಶಾಸ್ತ್ರಿ ಡೈರೆಕ್ಟೋರಿಯಲ್ ಅಲ್ಲಿ, ಅದರಲ್ಲಿ ಐ ಮೇಡ್ ಹಿಮ್ ಸಿಂಗ್. ಹಾಗೆ ಸೂಪರ್ ಸರ್, ಸೂಪರ್. ಆ್ಯಂಡ್ ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರವಾದಂಥ ಹಾಡು ಯಾವುದು? ಆಲ್ ಟೈಮ್ ಇದೆ. ಆಲ್ ಟೈಮ್. ವಾವ್, ತುಂಬ ಇದೆ. ನೀವು ಹಂಗೆ ಕೇಳಿದ್ರೆ ತುಂಬ ತಪ್ಪಾಗುತ್ತೆ. ಒಂದು ಎವ್ರಿ ಟೈಮ್ ನೀವು ಕೇಳುವಂಥ ಒಂದು ಹಾಡು ಹೋಗ್ಲಿ. ದಿಸ್ ಸಾಂಗ್ಸ್ ಮೇಕ್ಸ್ ಮೈ ಡೇ ಅನ್ನೋದಾದ್ರೆ ಐ ಥಿಂಕ್ ಮೋರ್ ದೆನ್ ಸಾಂಗ್ ಐ ವುಡ್ ಸೇ ರಾಗ್. ಹಮೀರ್ ಅಂತ ಒಂದು ರಾಗ ಇದೆ, ಅದು ನನಗೆ ಬೇಸರ ಆದಾಗ ಅಥವಾ ಏನೋ ಬೋರ್ ಆದಾಗ ಏನೋ ಮ್ಯೂಸಿಕ್ ಕೇಳೋಣ ಇಂಟ್ರೆಸ್ಟಿಂಗ್ ಅಂತ ಹೇಳಿದ ತಕ್ಷಣ ಐ ಲಿಸನ್ ಟು ರಾಗ್ ಹಮೀರ್. ಓಕೆ, ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್? ಎ.ಆರ್. ರೆಹಮಾನ್. ಓಕೆ, ನಿಮಗೆ ಲೇಟ್ ನೈಟ್ ಕಂಪೋಸಿಂಗ್ ಇಷ್ಟನಾ ಅಥವಾ ಅರ್ಲಿ ಮಾರ್ನಿಂಗ್ ಕಂಪೋಸಿಂಗ್ ಇಷ್ಟನಾ? ಎರಡೂ ಕರೆಕ್ಟಾಗಿ ಇಷ್ಟನೇ, ಬಟ್ ಬಾಡಿ ಸೈಕಲ್ ಯಾವುದಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ರಾತ್ರಿ ಮಲಗ್ತಾ ಇದ್ದೀನಿ, ಬೆಳಿಗ್ಗೆ ಹೇಳ್ತಾ ಇದ್ದೀನಿ, ಸೊ ರಾತ್ರಿ ಕೆಲಸನೇ ಮಾಡೋಕ್ಕಾಗಲ್ಲ. 12:30 1 ಗಂಟೆಗೆ ನಿದ್ದೆ ಬಂದೇ ಬಿಡುತ್ತೆ. ಅದೇ ನಾನೊಂದು 5-6 ದಿನ ರಾತ್ರಿ ಕೆಲಸ ಮಾಡಿದ್ರೆ ದೆನ್ ಹೋಲ್ ಸೈಕಲ್ ಶಿಫ್ಟ್. ಸೊ ಆಗ ರಾತ್ರಿ ತುಂಬ ಆಕ್ಟಿವ್ ಇರ್ತೀನಿ, ಡೇ ಟೈಮಲ್ಲಿ ಅಷ್ಟು ಆಕ್ಟಿವ್ ಇರಲ್ಲ, ಐಡಿಯಾಸು ಬರಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದಟ್ ಸೈಕಲ್, ಬಟ್ ಪ್ರಿಫರೇಬ್ಲಿ ನೈಟ್ ಟೈಮ್. ಓಕೆ, ಸೂಪರ್. ಸರ್, ಈಗ ಒಂದು ನಮ್ಮ ಮ್ಯೂಸಿಕ್ ಕ್ಷೇತ್ರದಲ್ಲಿ ನೋಡಿದ್ರೆ ಕಾಂಪಿಟೇಷನ್ಸ್ ಜಾಸ್ತಿ ಆಗಿದೆ. ಸೊ ಬೇರೆ ಇಂಡಸ್ಟ್ರೀಸ್ ವೈಸ್ ಆಗಿರ್ಬೋದು ಅಥವಾ ಡೈರೆಕ್ಟರ್ಸ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾಂಪಿಟೇಷನ್ ಬಗ್ಗೆ? ಹೌದು, ನಾನು ಆ ಥರ ನೋಡ್ತಾನೆ ಇಲ್ಲ ನಾನು. ಇನ್ಫ್ಯಾಕ್ಟ್ ಇಂಡಸ್ಟ್ರಿನ ಕಾಂಪಿಟೇಷನ್ನು ಅದು ಇದು ಅಂತ ಅನ್ಸುತ್ತಲ್ವ ಸರ್, ಅವರಿಗಿಂತ ನಾವು ಬೆಸ್ಟಾಗಿ ಕೊಡಬೇಕು? ಇಲ್ಲ, ಅನ್ಸಲ್ಲ, ಹಂಗೂ ಅನ್ಸಲ್ಲ. ಆ ಪಿಕ್ಚರಿಗೆ ನಾನು ಮ್ಯೂಸಿಕ್ ಕಾಂಪೋಸರ್ ಆಗಿದ್ರೆ ಇನ್ನೂ ಒಳ್ಳೆ ಕೆಲಸ ಮಾಡ್ತಿದ್ದೆ ಅಂತ ಐ ನೆವರ್ ಫೆಲ್ಟ್ ಲೈಕ್ ದಟ್. ನಾನು ಆ ಥರ ಕೇಳ್ತಿಲ್ಲ. ಅಂದರೆ ಈಗ ಒಂದು ಸಿನಿಮಾ ಯಾರಾದರೂ ಮಾಡ್ತಾರೆ, ಅವರಿಗಿಂತ ದಿ ಬೆಸ್ಟ್ ನಾನು ಮಾಡಬೇಕು ಅನ್ನೋ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಬರುತ್ತೆ ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರಲ್ಲೂ. ಅಗೇನ್ ನನಗೆ ಆ ಥರ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ, ಬಿಕಾಸ್ ನನಗೆ ಮೈ ಬೇಸಿಕ್ಸ್ ಆರ್ ವೆರಿ ಡಿಫ್ರೆಂಟ್ ಪ್ರಾಬಬ್ಲಿ ಈ ವಿಷಯದಲ್ಲಿ. ನಾನು ಆ ಮೂವಿ ಕಥೆಗೆ ಏನು ಬೇಕು ಅದನ್ನು ಫೋಕಸ್ ಮಾಡೋದು ಜಾಸ್ತಿ.
ರಾದರ್ ದ್ಯಾನ್ ನಾವು ಆ ಪಿಕ್ಚರಲ್ಲಿ ಅವ್ರು ಹಿಂಗೆ ಮಾಡಿದ್ದಾರೆ ಅದಕ್ಕಿಂತ ಬೆಟರ್ ನಾನು ಇದ್ರಲ್ಲಿ ಮಾಡಬೇಕು ಅಂತ ಆ ಥರ ಯೋಚನೆ ಇಲ್ಲದೆ ಈ ಕಥೆಗೆ ಈ ಥರ ಮ್ಯೂಸಿಕ್ ಮಾಡಬೇಕು, ಆವಾಗ ಕಥೆ ಇನ್ನೂ ಹರಡ್ಕೊಂಡು ಬರುತ್ತೆ ಹೊರಗಡೆ, ಇನ್ನೂ ಕನ್ವೆ ಬೆಟರ್ ಆಗುತ್ತೆ. ಸ್ಟೋರಿ ಥೀಮ್ ಮೇಲೆ ಮಾಡುವಂಥದ್ದು. ಹಾಂ, ಸ್ಟೋರಿ ಬೇಸ್ಡ್. ಹೌದು. ಓಕೆ. ಆ್ಯಸ್ ಎ ಪ್ಲೇಬ್ಯಾಕ್ ಸಿಂಗರ್ಸ್ ನೀವಿನ್ನೂ ಏನಾದರೂ ಕಲಿಬೇಕು ಅನ್ನೋ ಒಂದು ವಿಷಯ ಇದ್ರೆ ಯಾವುದದು? ಕಲಿತಾನೇ ಇದ್ದೀವಿ. ಸೊ ಲರ್ನಿಂಗ್ ಹ್ಯಾಸ್ ನೋ ಸ್ಟಾಪ್ ಅಂತ. ಲರ್ನಿಂಗ್ ಹ್ಯಾಸ್ ನೋ ಸ್ಟಾಪ್. ಇನ್ನೂ ಕಲಿತಾನೇ ಇದ್ದೀವಿ. ಸರ್, ಈಗ ನಿಮ್ಮ ಒಂದು ಹಾಡುಗಳನ್ನ ಗುರುತಿಸ್ಕೊಳ್ಳೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಸಹ ತುಂಬ ಒಂದು ನಂಬರ್ 1 ರೋಲಿಂಗಲ್ಲಿದೆ ಅಂತ ಹೇಳ್ಬೋದು. ಸೊ ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇವಾಗ ನೀವು ಕಂಪೋಸ್ ಮಾಡಿರೋಂಥ ಹಾಡುಗಳಾಗಿರ್ಬೋದು ಟ್ರೆಂಡಿಂಗಲ್ಲಿ ಬರುತ್ತೆ, ಜನ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಸಂಗೀತ ಅಂದರೆ ನನ್ನ ಗುರುಗಳು ತುಂಬ ಚೆನ್ನಾಗಿ ಹೇಳ್ತಾರೆ. ಕೃಷ್ಣ ಭಟ್ ಅಂತ ಅವ್ರ ಹೆಸರು. ವಾಟ್ ಈಸ್ ಮ್ಯೂಸಿಕ್, ವಾಟ್ ಈಸ್ ಸಂಗೀತ, ಗೀತೆ ಜೊತೆ ಇರೋದು ಸಂಗೀತ. ಒಂದು ಗೀತೆ ಅಂದರೆ ಪದಗಳು, ಒಂದು ಪದ್ಯ, ಒಂದು ಮೀನಿಂಗ್, ಅದಕ್ಕೆ ಅದನ್ನು ಬ್ಯೂಟಿಫೈ ಮಾಡೋದು ಮ್ಯೂಸಿಕ್, ಅದು ಸಂಗೀತ. ಇದು ಎರಡು ಕಾಂಬಿನೇಷನ್ ಸೇರಿಕೊಂಡು ಯಾರ್ದಾದ್ರೂ ಜೀವನದಲ್ಲಿ ಏನಾದರೂ ಪರಿಣಾಮ ಆಗ್ತಿದೆ ಅಂತಾದರೆ ಅದಕ್ಕಿಂತ ದೊಡ್ಡ ಖುಷಿ ವಿಷಯ ಯಾವುದೂ ಇಲ್ಲ ನಮಗೆ. ಇಟ್ಸ್ ಲಿಟ್ರಲಿ ಅಮ್ಮ ಅಡುಗೆ ಮಾಡಿಕೊಟ್ಟು ಎಲ್ರಿಗೂ ಇಷ್ಟ ಆದರೆ ಹೇಗಿರುತ್ತೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಇಟ್ಸ್ ಅಟ್ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ನಾನು ಮಾಡಿದ ಹಾಡು ಅವ್ರ ಲೈಫಲ್ಲಿ ಏನೋ ಒಂದು ರಿಲೇಟ್ ಆಗಿದೆ. ಈಗ ಮುದ್ದು ಮಗಳೇ ಹಾಡಿರಲಿ, ಎಷ್ಟೋ ಜನರು ಮುದ್ದು ಮಗಳೇ ಅಪ್ಪ ಮಗಳು ಅಥವಾ ಅಮ್ಮ ಮಗಳು ಹಾಕ್ಕೊಂಡು ಏನೋ ರೀಲ್ ಮಾಡಿ ಹಾಡು ಹಾಕ್ತಾರೆ. ಸೊ ನೋಡೋಕೆ ತುಂಬ ಖುಷಿಯಾಗುತ್ತೆ. ಬಿಕಾಸ್ ದೇ ಹ್ಯಾವ್ ಫೌಂಡ್ ಆ ಕ್ಷಣದಲ್ಲಿರುವ 5 ನಿಮಿಷಕ್ಕೆ ಇರ್ಬೋದು ರೀಲ್ ಮಾಡೋದು, ಆ್ಯಕ್ಟಿವಿಟಿ, ಹಾಡಿಗೆ ರೀಲ್ ಮಾಡೋ ಅಂತ ಹೇಳ್ಕೊಂಡು ಅದನ್ನ ಖುಷಿ ಕ್ಷಣಗಳು ಕಳೀತಾರೋ, ಈ ಹಾಡಿನ ಮೂಲಕ ಅದು ಅವ್ರಿಗೆ ಬಂದಿದೆ ಅಂತ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಇಮೋಷನಲ್. ಅಂದರೆ ಈಗ ಹೆಂಗಾಗಿದೆ ಅಂದರೆ ಸರ್, ಕೆಲವ್ರಿಗೆ ಮನೇಲಿರೋ ಪೇರೆಂಟ್ಸ್ಗೆ ಅವ್ರ ಮಕ್ಕಳನ್ನ ಅವ್ರು ಹೆಂಗೆ ಡಿಸ್ಕ್ರೈಬ್ ಮಾಡ್ಬೋದು ಅನ್ನೋ ಒಂದು ವರ್ಡಿಂಗ್ಸ್ ಗೊತ್ತಿರಲ್ಲ. ಸೊ ಈ ಹಾಡುಗಳು ಎಲ್ಲೋ ಅವರಿಗೆ ಒಂದು ಸಹಾಯ ಮಾಡ್ತಿದೆ ಅಂತ ಹೇಳ್ತೀರಾ, ಅವರ ಒಂದು ಪ್ರೀತಿನ ತೋರಿಸ್ಕೊಳ್ಳೋದಕ್ಕೆ? ಖಂಡಿತ, ಡೆಫಿನೆಟ್ಲಿ. ಬಿಕಾಸ್ ಎಷ್ಟು ನಾವೇ ಮಾಡ್ತೀವಲ್ಲ ಈಗ, ಎಷ್ಟು ಮನೆಯಲ್ಲಿ ದಿನ ಆಲ್ಮೋಸ್ಟ್ ಒಂದೊಂದು ಸಂದರ್ಭಕ್ಕೂ ಒಂದೊಂದು ಹಾಡು ಬರುತ್ತೆ ಬಾಯಿಗೆ. ಈಗ ಒಂಥರ ಕೆಲವ್ರು ಇರ್ತಾರೆ, ಏನೇ ಆದರೂ ಅವ್ರಿಗೇನೋ ಅಲ್ಲಾಡ್ಸಲ್ಲ, ಅವ್ರ ಕೆಲಸ ಅವ್ರು ಮಾಡಿ ಮಳೆ ಬಂದರೂ ಅದೇ ಸೊಟ ಯಾರೇ ಕೂಗಾಡಿಲಿ ಅಂತ ಹಾಡು ಬರುತ್ತೆ ಬಾಯಿಗೆ. ಅಥವಾ ಏನೋ ಒಂದು ಸಂದರ್ಭಕ್ಕೆ ಏನೋ ಪ್ರೀತಿ ಹೆಂಗೆ ಹೇಳೋದು, ನೀರ ಬಿಟ್ಟು ನೆಲದ ಮೇಲೆ ಅಂತ ಹಾಡ್ತೀವಿ. ಬೆಸ್ಟ್ ವೇ ಟು ಕನ್ವೆ ಎಷ್ಟು ಪ್ರೀತಿ ಮಾಡ್ತೀವಿ ಅಂತ. ಅದೇ ಥರ ಆ ಜನ್ರೇಷನಿಗೆ ಆ ಹಾಡುಗಳಾಯಿತು. ಈಗ ನಾವು ಇನ್ನೂ ಏನು ಕೊಡ್ಬೋದು ಜನರಿಗೆ ಆ ಥರ. ಈಗ ಮುದ್ದು ಮಗಳೇ ಅಂದ ತಕ್ಷಣ ಮುದ್ದು, ಈಗ ನೀನೇ ನನ್ನ ಜೀವ, ಅಥವಾ ಬೇಸರ ಆದಾಗ ಫಾರ್ ಜನ ಮಗಳೇ ಕಾಯುವೆ ಹಾಕೋಬೋದು ಅವರು, ಅಥವಾ ಒಬ್ಬಂಟಿ ಅದನ್ನು ಹಾಡ್ಬೋದು, ಬೆಳೆದಿಂಗಳೇ ಇವಳು. ಸೊ ಎಲ್ಲ ಟ್ಯಾಗ್ಸು. ಸೊ ಅವ್ರವ್ರ ಲೈಫಲ್ಲಿ ಅವ್ರು ಹೆಂಗೆ ಉಪಯೋಗ ಮಾಡ್ಕೋತಾರೆ, ನಾವು ಕೊಡ್ತೀವಿ, ಇದು ಸಾಧ್ಯತೆ ಇದೆ. ಬಟ್ ಎಸ್ಪೆಷಲಿ ಮ್ಯೂಸಿಕ್ ಅಂತ ಬಂದಾಗ ನೀವು ಮಾಡಿರೋದ್ರಲ್ಲಿ ಲವ್ ಮಾಕ್ಟೇಲ್ 3 ಅತ್ಯುತ್ತಮ ಒಂದು ರೆಸ್ಪಾನ್ಸ್ ಪಡೆದಿರೋಂಥ ಒಂದು ಆಲ್ಬಮ್ ಅಲ್ವಾ ಸರ್? ಹೌದು, ಡೆಫಿನೆಟ್. ಅದು ಖುಷಿ ಆಗುತ್ತೆ ಜನರಿಗೆ. ಅಗೇನ್ ಸ್ಟೋರಿ ಬೇಸ್ಡ್ ಅಲ್ವಾ. ನನಗೆ ಸ್ಟ್ಯಾಂಡಲ್ ಒಂದು ಸಾಂಗ್ಸ್, ಡ್ಯಾನ್ಸ್ ನಂಬರ್ಸ್ ಏನೂ ಇಲ್ಲ, ಕಥೆಯಲ್ಲಿ ಫೈಟ್ ಇಲ್ಲ, ವಿಲನ್ ಇಲ್ಲ, ಹೀರೋ ಇಲ್ಲ, ಬರೀ ಒಂದು ಕಥೆನೇ ಹೀರೋ ಅದರಲ್ಲಿ. ಅದನ್ನು ಇಟ್ಕೊಂಡು ನಾವು ಹಾಡುಗಳು ಅದಕ್ಕೆ ಮಾಡಿ ಅದು ಜನರಿಗೆ ಕನೆಕ್ಟ್ ಆಗಬೇಕು. ಥಿಯೇಟ್ರಲ್ಲಿ ಕೂತಾಗ ಅವ್ರು ನೋಡಿದಾಗ ಹಾಡು ಬಂದರೂ ಬೋರ್ ಆಗಬಾರ್ದು. ಇನ್ಫ್ಯಾಕ್ಟ್ ಅವ್ರಿಗೆ ಕಣ್ಣಲ್ಲಿ ನೀರು ಬರಬೇಕು ಆ ಹಾಡು ಕೇಳಿದ ತಕ್ಷಣ, ಆ ಫೀಲ್ ಬರಬೇಕು. ಸೊ ಅದು ಬಂದರೆ ಅದೇ ವಿಕ್ಟ್ರಿ ನಮಗೆ. ಸೂಪರ್ ಸರ್. ಈಗ ನಾವು ಹೇಳಿದಾಗೆ ಲವ್ ಮಾಕ್ಟೇಲ್ 3 ಎಲ್ಲರ ಮನಸ್ಸು ಗೆದ್ದಿರೋಂಥ ಒಂದು ಆಲ್ಬಮ್ ಆಗಿದೆ. ಸೊ ನಿಮಗೆ ಇದರಲ್ಲಿ ನೀವೇ ಹಾಡಿದ್ದೀರಾ, ಅದರಲ್ಲಿ ಆ ಆಲ್ಬಮಲ್ಲಿ ಸಹ ಮ್ಯೂಸಿಕ್ಕು ಕಂಪೋಸ್ ಮಾಡಿ ಆಲ್ಸೋ ನೀವು ಹಾಡಿದ್ದೀರಾ. ನಿಮ್ಮ ಒಂದು ಫೇವ್ರೆಟ್ ಸಾಂಗ್ ಯಾವುದು, ಅದನ್ನು ಒಂದು 2 ಲೈನ್ ಹಾಡ್ಬೋದಾ ನಮ್ಮ ವೀಕ್ಷಕರಿಗೋಸ್ಕರ? ಶೋರ್. ಐ ಥಿಂಕ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಫ್ರಮ್ ದಟ್ ಆಲ್ಬಮ್ 2 ಇದೆ. ನೀನೇ ಮತ್ತೆ ಒಬ್ಬಂಟಿ ಅದನ್ನ. ಓಕೆ, ನೀನೇ ಹಾಡ್ತೀನಿ. ನೀನೇ ನನ್ನೆಲ್ಲ ಆಸೆ, ನನ್ನ ಕನಸೆ, ನನ್ನೆಲ್ಲ ಸೊಗಸೆ, ನೀನೇ ನನ್ನೆದೆಯ ಮೌನ, ಉಸಿರ ಧ್ಯಾನ, ನೆಮ್ಮದಿಯ ತಾಣ, ನಿಧಿಯಂತೆ ನೀನು ಈ ಬಾಳಿಗೆ, ಬೇಕಿನ್ನು ಬೇರೆ ಏನು, ನೆರಳಂತೆ ಇರುವೆ ನಿನ್ನ ಜೊತೆಗೆ, ಸಾಕಿನ್ನು ಬೇರೆ ಏನು, ನೀನೇ ನನ್ನೆಲ್ಲ ಆಸೆ, ನನ್ನ ಕನಸೆ, ನನ್ನೆಲ್ಲ ಸೊಗಸೆ.
ಸೂಪರ್ಸ್, ಅಮೇಝಿಂಗ್. ಸೊ ಈ ಒಂದು ಹಾಡು ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ಆ ಸಾಂಗ್ನ ನೋಡಿ ಶೇರ್ ಮಾಡಿ. ಸರ್, ಇನ್ನು ನಮ್ಮ ಪಾಡ್ಕಾಸ್ಟ್ನ ಕೊನೆಯದಾಗಿ ನಿಮ್ಮ ಲೈಫ್ನ ಒಂದು ಸಿಹಿ ಘಟನೆ ಮತ್ತು ಒಂದು ಮರೆಯೋಕ್ಕಾಗದಿರೋಂಥ ಕಹಿ ಘಟನೆಗಳೇನಾದರೂ ಇದ್ದರೆ? ಕಹಿ ಘಟನೆ ಏನೂ ಇನ್ನೂ ಇಲ್ಲ. ಸಿಹಿ ಘಟನೆ ಅಂತೂ ಡೆಫಿನೆಟ್ಲಿ ನಾನು ರಮ್ಯನ ಪ್ರಪೋಸ್ ಮಾಡಿದ್ದೀನ. ಸೊ ನೀವು ರಮ್ಯ ಅವ್ರನ್ನ ಹೇಗೆ ಪ್ರಪೋಸ್ ಮಾಡಿರಿ ಅಂತಲೇ ಹೇಳಿಲ್ಲ ನಮಗೆ, ಮರ್ತೋಗ್ಬಿಟ್ಟೆ ಅಂತ ಹೇಳಿದ್ರಿ. ಆ್ಯಕ್ಚುಲಿ ಮರ್ತಿದ್ದೀನಿ, ತುಂಬ ಮುಂಚೆ ಮಾಡಿದ್ದೆ ಪ್ರಪೋಸ್. ಓಕೆ, ಬಟ್ ಸ್ಟಿಲ್ ಅದು ನಿಮ್ಮ ಲೈಫ್ನ ಒಂದು ಗುಡ್ ಮೆಮೊರಿ. ಡೆಫಿನೆಟ್ಲಿ ಗುಡ್ ಮೆಮೊರಿ. ಸೂಪರ್ ಸರ್, ಸೂಪರ್. ಇನ್ಫ್ಯಾಕ್ಟ್ ಬೆಸ್ಟ್ ಮೆಮೊರಿ ಅಂತ. ಬೆಸ್ಟ್ ಮೆಮೊರಿ, ಯಾ, ಇದು ಗುಡ್ ವರ್ಡ್. ಅದಾದಮೇಲೆ ಡೆಫಿನೆಟ್ಲಿ ನಿಹಾರ್ ಹುಟ್ಟಿದ್ದಿನ. ಓಕೆ, ಅದು ಹೌದು, ನನ್ನ ಮಗ. ಐ ಥಿಂಕ್ ದೀಸ್ ಟೂ ಥಿಂಗ್ಸ್, ಯು ನೋ. ಓಕೆ, ಫುಲ್ ಬ್ಲೆಸ್ಡ್. ಓ ಯಾ, ಇಟ್ ಈಸ್ ಬಿಯಾಂಡ್ ಹ್ಯಾಪಿನೆಸ್. ಸೂಪರ್. ಆ್ಯಂಡ್ ಸರ್, ನಿಮ್ಮ ಒಂದು ಟೈಮ್ ನಮಗೋಸ್ಕರ ನಮ್ಮ ಪಾಡ್ಕಾಸ್ಟ್ಗೆ ಕೊಟ್ಟಿರೋದಕ್ಕೋಸ್ಕರ ತುಂಬ ಧನ್ಯವಾದಗಳು. ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆನಂದ್ ಆಡಿಯೋ ಫಾರ್ ಇನ್ವೈಟಿಂಗ್ ಮೀ.